ಓಂ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನಾ ಸ್ತೋತ್ರಂ. ಸ್ತೋತ್ರಕರ್ತ ಪುಷ್ಪದಂತಾಚಾರ್ಯ. So Pushpadantarya, one of the greatest devotees of Lord Shiva. ಪರಮಾತ್ಮನಾದ ಶಿವನನ್ನ ಎಷ್ಟು ರೀತಿಯಿಂದ ಸ್ತುತಿ ಮಾಡಿದ್ರೂ ಅವನಿಗೆ ಸಮಾಧಾನ ಆಗೋದಿಲ್ಲ, ತೃಪ್ತಿ ಇರೋದಿಲ್ಲ. ಮತ್ತಷ್ಟು 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 ಶಿವನನ್ನ ಸ್ತುತಿ ಮಾಡ್ತಾನೇ ಇರಬೇಕು ಅನ್ನುವಂತಹದ್ದು ಅವನ ಮನದಾಳದ ಬಯಕೆ. ಆದ್ದರಿಂದ ಅವಕಾಶ ಸಿಕ್ಕಂತಹ ಎಲ್ಲ ಸಂದರ್ಭಗಳಲ್ಲೂ ಕೂಡ ಪರಮಾತ್ಮ ಶಿವನನ್ನು ಬಹಳ ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಶಿವನನ್ನು ಕುರಿತು ಸ್ತುತಿ ಮಾಡ್ತಾ ಇರ್ತಾನೆ. ಅಂಡ್ ಇಲ್ಲಿ ಪುಷ್ಪದಂತಾಚಾರ್ಯ ಶಿವನನ್ನು ಕುರಿತು ಹೇಳ್ತಾ ಇದ್ದಾನೆ. ಶಿವ ತಾಂಡವ ನೃತ್ಯವನ್ನು ಮಾಡಿದ್ದಾನೆ. ಶಿವನ ಉದ್ದೇಶ ಭೂಮಿಯನ್ನು ರಕ್ಷಿಸಬೇಕು, ಅಜ್ಞಾನವನ್ನು ತೊಲಗಿಸಬೇಕು ಅಂತ ಹೇಳಿ, ಭೂಮಿಯನ್ನು ರಕ್ಷಿಸಬೇಕು ಅಂತ ಹೇಳಿ ತಾಂಡವ ನೃತ್ಯವನ್ನು ಮಾಡಿ ರಾಕ್ಷಸನನ್ನು ಸಂಹಾರ ಮಾಡ್ತಾನೆ, ಕಾಲಬಲ ಅಂತ. ಅದೇ ರೀತಿ ಅಜ್ಞಾನ ನಾಶವಾಗಬೇಕು, ಸೊ ಎಲ್ಲೆಲ್ಲೂ ಜ್ಞಾನ ಇರಬೇಕು ಅಂತ ಹೇಳಿ ಅಪಸ್ಮರ ಅನ್ನೋಂತಹ, ನಾವೇನು ಅದನ್ನು ಸೂಪರ್ ಇಂಪೋಸಿಷನ್ ಅಂತ, ಅಧ್ಯಾಸ ಅಂತ ನಾವು ವೇದಾಂತದಲ್ಲಿ ಹೇಳ್ತೀವಿ. ಸೊ ಅಧ್ಯಾಸ ಅಂತಂದಾಗ ದಟ್ ಈಸ್ ನಾಟ್ ರಿಯಲ್. ಸೊ ಅಂತಹದ್ದು ನಾಶ ಆಗಬೇಕು ಅಂತ ಹೇಳಿ ತಾಂಡವ ನೃತ್ಯವನ್ನು ಮಾಡ್ತಾನೆ. ಪರಮಾತ್ಮನ ಸಂಕಲ್ಪ ಮತ್ತು ಉದ್ದೇಶ, ಈ ಕಾರಣಗಳಿಂದ ತಾಂಡವ ನೃತ್ಯವನ್ನು ಅವನು ಮಾಡಿರ್ತಾನೆ. ಬಟ್ ದ ಎಫೆಕ್ಟ್ಸ್ ದಟ್ ಈಸ್ ಲಿಟಲ್ ಡಿಫ್ರೆಂಟ್. ಅದನ್ನು ಕುರಿತು ಇಲ್ಲಿ ಪುಷ್ಪದಂತಾಚಾರ್ಯ ಶಿವನಿಗೆ ಹೇಳ್ತಾ ಇದ್ದಾನೆ. ಹೇ ಭಗವಾನ್, ಹೇ ಪರಮಾತ್ಮ ಶಿವ, ನೀನೇನೋ ಬಹಳ ಒಂದು ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ತಾಂಡವ ನೃತ್ಯವನ್ನು ಮಾಡಿದೀಯ. ನಿನ್ನ ಉದ್ದೇಶ ಪೃಥ್ವಿಯನ್ನ ಕಾಪಾಡಬೇಕು, ಭೂಮಿಯನ್ನ ಕಾಪಾಡಬೇಕು, ಮತ್ತು ಸಂಕಲ್ಪ ಕಾಲಬಲ ರಾಕ್ಷಸನನ್ನು ಸಾಯಿಸಬೇಕು, ಅಪಸ್ಮರನನ್ನು ಸಂಹರಿಸಬೇಕು. ಇದು ನಿನ್ನ ಸಂಕಲ್ಪ. ಬಟ್ ಏನಾಯಿತು ಅನ್ನೋದು ನಿನಗೆ ಗೊತ್ತಾ ಪರಮೇಶ್ವರ? ನೀ ಯಾವ ಉದ್ದೇಶ ಮತ್ತು ಸಂಕಲ್ಪವನ್ನು ಇಟ್ಕೊಂಡು ತಾಂಡವ ನೃತ್ಯವನ್ನು ಮಾಡಿದೀಯಾ, ಆದರೆ ಅದಕ್ಕಿಂತ ವಿರುದ್ಧವಾದಂತಹ ಒಂದು ಎಫೆಕ್ಟ್, ಪರಿಣಾಮ ಇಲ್ಲಿ ಉಂಟಾಗಿದೆ. ಪರಿಣಾಮ ನೀನು ಅನ್ಕೊಂಡಿರೋದಕ್ಕಿಂತ ಬಹಳ ವಿರುದ್ಧವಾಗಿ ಇಲ್ಲಿ ನಡೆದಿದೆ. ಭಗವಂತ ನಿನ್ನ ತಾಂಡವ ನೃತ್ಯ ಜಗತ್ತಿಗೆ ಬೇರೆಯ ರೀತಿಯಲ್ಲಿ ಪರಿಣಾಮವನ್ನು ಒದಗಿಸಿದೆ. ಅದು ನಿನ್ನ ನೃತ್ಯದಿಂದ ಭೂಮಿ ತಾಯಿ ಹೆದರಿದಳೆ, ಅವಳಿಗೆ ಬಹಳ ಗಾಬರಿ ಆಗಿದೆ. ಭೂಮಿ ತಾಯಿ, ದಿ ಮದರ್ ಅರ್ತ್, ಕಂಗಾಲಾಗಿ ಹೋಗಿದ್ದಾಳೆ.
ಮತ್ತು ಅವಳಿಗೆ ಅನೇಕ ರೀತಿಯ ಅನುಮಾನಗಳು, ಸಂಶಯಗಳು ಬಂದಿದೆ. ಯಾಕೆಂದರೆ ಅವಳು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿನ್ನ ತಾಂಡವ ನೃತ್ಯವನ್ನು, ಮತ್ತು ನಿನ್ನ ತಾಂಡವ ನೃತ್ಯದ ಪರಿಣಾಮ ಈ ರೀತಿ ಆಗತ್ತೆ ಎನ್ನುವಂತಹದ್ದು ಕೂಡ ಅವಳ ಕಲ್ಪನೆಗೆ ಸಿಕ್ಕಿರಲಿಲ್ಲ. ಹಾಗಾಗಿ ಭೂಮಿ ತಾಯಿಗೆ ಒಂದು ರೀತಿಯಲ್ಲಿ ಅನೇಕ ಅನುಮಾನಗಳು ಒಟ್ಟೊಟ್ಟಿಗೆ ಅವಳಿಗೆ ಬಂದಿದೆ. ಅವಳಿಗೆ ಎಷ್ಟು ಹೆದರಿಕೆ ಆಗಿದೆ ಅಂತಂದರೆ ಭೂಮಿಯ ಅಸ್ತಿತ್ವದ ಬಗ್ಗೆ ಅವಳಿಗೆ ಕಳವಳ ಬಂದಿದೆ. ಆದರೆ ಇಲ್ಲಿ ನೀನು ತಾಂಡವ ನೃತ್ಯವನ್ನು ಮಾಡಿ ಭೂಮಿಯನ್ನು ನೀನು ಕಾಪಾಡ್ತಾ ಇದೆಯಾ ಅನ್ನುವಂತಹ ಅರಿವು ಅವಳಿಗೆ ಸಿಕ್ಕಿಲ್ಲ, ಅವಳಿಗೆ ಗೊತ್ತಾಗಿಲ್ಲ. ಸೊ ಬೇರೆಯ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡು ಭೂಮಿಯ ಅಸ್ತಿತ್ವದ ಬಗ್ಗೆ ಅವಳಿಗೆ ಗಾಬರಿಯಾಗಿದೆ, ಹೆದರಿದಾಳೆ. ನೀನು ಭೂಮಿನ ರಕ್ಷಣೆ ಮಾಡಬೇಕು ಅಂತ ಹೇಳಿ ತಾಂಡವ ನೃತ್ಯವನ್ನು ಮಾಡ್ತಾ ಇದೀಯ. ನೃತ್ಯ ಅಂತಂದ ಮೇಲೆ ಅಲ್ಲಿ ರಾಗ ತಾಳಕ್ಕೆ ಬದ್ಧನಾಗಿ ಹೆಜ್ಜೆ ಹಾಕಬೇಕಾಗುತ್ತೆ. ನೀನು ಆ ರೀತಿ ಹೆಜ್ಜೆ ಹಾಕ್ತಾ ಇದೀಯ. ಜೊತೆಗೆ ಮಾಮೂಲಿ ನೃತ್ಯ ಅಲ್ಲ, ತಾಂಡವ ನೃತ್ಯ ಅದು. ಸೊ ಬಹಳ ತಾಳಬದ್ಧವಾಗಿ ಕುಣಿದು ಹೆಜ್ಜೆ ಹಾಕಬೇಕು, ಆ ಕೆಲಸವನ್ನು ನೀನು ಮಾಡ್ತಾ ಇದೀಯ. ಸೊ ತಾಳಕ್ಕೆ ತಕ್ಕಂತೆ ನೀನು ಹೆಜ್ಜೆ ಹಾಕ್ತಾ ಇದೀಯ ನಿಜ, ಆದರೆ ಪರಮಾತ್ಮ ನೀನು ಹಾಕ್ತಾ ಇರುವಂತಹ ಆ ಹೆಜ್ಜೆಗಳ ಫೋರ್ಸ್ ಅದು ಎಷ್ಟಿದೆ ಅಂತಂದರೆ, ಆ ಹೆಜ್ಜೆಗಳು ಭೂಮಿ ತಾಯಿಯನ್ನು ತಲುಪಿದಾಗ ಅವಳು ನಿನ್ನ ಹೆಜ್ಜೆಯ ಫೋರ್ಸನ್ನು ಅವಳು ತಡ್ಕೊಳಕ್ಕಾಗ್ತಾ ಇಲ್ಲ. ಆ ಫೋರ್ಸ್ನ ತಡೆಯಲಾರದೆ ಅವಳು ಭಯ ಪಡ್ತಾ ಇದ್ದಾಳೆ. ಅವಳು ಇಟ್ ಈಸ್ ವೆರಿ ಪವರ್ಫುಲ್ ಸ್ಟೆಪ್ಸ್. ಅವಳು ಯೋಚನೆ ಹೇಗೆ ಅಂತಂದರೆ, ಇನ್ನು ನನಗೆ ಉಳಿಗಾಲವೇ ಇಲ್ಲ, ಆ ರೀತಿ ಆಗ್ತಾ ಇದೆಯಲ್ಲ, ಇಡೀ ಭೂಮಂಡಲ ಅದರ್ತಾ ಇದೆ, ಆ ರೀತಿಯಲ್ಲಿ ನೀನು ಹೆಜ್ಜೆ ಹಾಕ್ತಾ ಇದೆಯಾ. It is because of your foot that is very forcefully and powerfully stamping on the mother earth. ಸೊ ಹೀಗೆ ನಿನ್ನ ಹೆಜ್ಜೆಗಳು ಭೂಮಿ ಭೂಮಿಯನ್ನು ಅಪ್ಪಳಿಸ್ತಾ ಇದೆ. ಜೊತೆಗೆ ಅಷ್ಟು ಸಾಲದು ಅಂತ ಹೇಳಿ ನಿನ್ನ ಎರಡು ಬಾಹುಗಳು ಈ ಸಂದರ್ಭದಲ್ಲಿ ಹೇಗೆ ಕಾಣ್ತಾ ಇದೆ ಅಂತಂದರೆ, ಬಹಳ ದೊಡ್ಡ ಐರನ್ ರಾಡ್ಸ್. ಮತ್ತೊಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಎರಡು ಗದೆಗಳ ಪ್ರಹಾರ, ಅಲ್ಲಿ ಗದಾ ಪ್ರಹಾರ ನಡೀತಾ ಇದೆಯೇನೋ ಅನ್ನುವಂತೆ ನಿನ್ನ ಆ ಬಾಹುಗಳ ಚಲನೆ ವಲನೆ ಅದೆಲ್ಲ ಆ ಒಂದು ದೃಶ್ಯವನ್ನು ಕೊಡ್ತಾ ಇದೆ. ಸೊ ಡು ಯು ನೋ ವಾಟ್ ಈಸ್ ದಿ ಇಂಪ್ಯಾಕ್ಟ್ ಆಫ್ ಯುವರ್ ಹ್ಯಾಂಡ್ಸ್ that are so freely moving along with your footsteps? ವೈಕುಂಠದಲ್ಲಿ ಪರಮಾತ್ಮ ವಿಷ್ಣು ಮತ್ತು ವೈಕುಂಠವಾಸಿಗಳು ಅನೇಕರು ಅಲ್ಲಿದ್ದಾರೆ. ಅವರೆಲ್ಲರಿಗೂ ಬಹಳ ಹೆದರಿಕೆ ಆಗ್ತದೆ. ಇಲ್ಲಿ ನೀನು ಮಾಡ್ತಾ ಇರೋ ತಾಂಡವ ನೃತ್ಯದಿಂದ ನಿನ್ನ ಕಾಲುಗಳ ಹೆಜ್ಜೆಗಳ ಆ ಅಪ್ಪಳಿಸುವಿಕೆಯನ್ನು ಭೂಮಿ ತಾಯಿ ತಡ್ಕೋತಾ ಇಲ್ಲ, ಮತ್ತು ನಿನ್ನ ಬಾಹುಗಳ ಆ ಚಲನೆ ವಲನೆಯನ್ನು ವೈಕುಂಠ ಲೋಕ ಮತ್ತು ವೈಕುಂಠ ಲೋಕದಲ್ಲಿರುವಂತಹ ಆ ವೈಕುಂಠವಾಸಿಗಳು ಅಂತ ಹೇಳ್ತಾರಲ್ಲ, ಅವ್ರಗಳಿಗೂ ಇದು ಅರ್ಥ ಆಗ್ತಾ ಇಲ್ಲ. ಅವರಿಗೆಲ್ಲ ಹೆದರಿಕೆ ಆಗ್ತಾ ಇದೆ. ಸುತ್ತಮುತ್ತ ಇರುವಂತಹ ಗ್ರಹಗಳು, ಅನೇಕ ನಕ್ಷತ್ರಗಳು, ಇನ್ಕ್ಲೂಡಿಂಗ್ ದಿ ವೈಕುಂಠ ಅಂಡ್ ದಿ ವೈಕುಂಠವಾಸೀಸ್, ಆಲ್ ಆಫ್ ದೆಮ್ ಆರ್ ವೆರಿ ಮಚ್ ಸ್ಕೇರ್ಡ್. ದೇ ಆರ್ ಅಫ್ರೈಡ್. ನಿನ್ನ ಕೈಗಳು ನೃತ್ಯಕ್ಕೆ ತಕ್ಕಂತೆ ಚಲಿಸ್ತಾ ಇರುವಾಗ ಎರಡು ಮಹಾ ಗದೆಗಳು ಎಲ್ಲೋ ಒಂದಕ್ಕೊಂದು ಗದಾ ಯುದ್ಧ ಆಗ್ತಾ ಇದೆಯೇನೋ ಅನ್ನುವ ರೀತಿಯಲ್ಲಿ ಅದು ಕೈಗಳು ಬಾಹುಗಳು ಮೂವ್ ಆಗ್ತಾ ಇದೆ. ಸೊ ಇಲ್ಲಿ ಭೂಮಿ ತಾಯಿ ಹೆದರಿದಾಳೆ, ಮೇಲ್ಗಡೆ ವೈಕುಂಠದಲ್ಲಿ ವೈಕುಂಠವಾಸಿಗಳು ಹೆದರಿದ್ದಾರೆ, ಮತ್ತು ಇನ್ನು ನಭೋಮಂಡಲ ಸ್ವರ್ಗವಾಸಿಗಳು ಅಲ್ಲಿ ಒಂದು ರೀತಿಯ ಭೀತಿ ಉಂಟಾಗಿದೆ. ನೀನು ಕುಣಿತಾ ಇದೆಯಾ, ನೀನು ಕುಣಿತಾ ಇರುವ ಆ ನಿನ್ನ ಆವೇಶಭರಿತ ನೃತ್ಯದ ಸಮಯದಲ್ಲಿ ಗಂಟು ಕಟ್ಟಿದ ನಿನ್ನ ಜಟೆ
ಅದು ಎಷ್ಟು ಉದ್ದವಾಗಿದೆ ನಿನ್ನ ಜಟೆಗಳು, ಅದರ ಬಲವಾಗಿ ರಭಸವಾಗಿ ಅದು ಆ ಜಟೆಗಳು ಆಕಾಶದಲ್ಲೆಲ್ಲ ಚದುರಿ ಆಡ್ತಾ ಇದೆಯಲ್ಲ, ಅದು ಹೇಗೆ ಅಂತಂದರೆ ಆ ಸ್ವರ್ಗವಾಸಿಗಳು ಮತ್ತು ಆ ನಕ್ಷತ್ರ ಪುಂಜಗಳು ಅವೆಲ್ಲ ಆಕಾಶದಲ್ಲಿ ಯಾವುದೋ ದೊಡ್ಡ ಚಾಟಿಯಿಂದ ನಮಗೆ ಏಟುಗಳು ಬೀಳ್ತಾ ಇದೆಯೇನೋ, ಯಾರೋ ಚಾಟಿ ಬೀಸ್ತಾ ಇದ್ದಾರೆ ಇಲ್ಲಿ ಅನ್ನುವಂತೆ ಆ ನಿನ್ನ ಜಟೆಗಳು ಮೂವ್ ಆಗ್ತಾ ಇದೆ. ಸೊ ನಿನ್ನ ಒಂದು ನೃತ್ಯ, ತಾಂಡವ ನೃತ್ಯ ಅನ್ನುವಂತಹದ್ದು ಇಲ್ಲಿ ಭೂಲೋಕದಲ್ಲಿ ಭೂಮಿ ತಾಯಿ ಹೆದರಿದ್ದಾಳೆ, ವೈಕುಂಠದಲ್ಲಿ ವಿಷ್ಣು ಮತ್ತು ವೈಕುಂಠ ವಾಸಿಗಳು ಹೆದರಿದ್ದಾರೆ, ಸ್ವರ್ಗವಾಸಿಗಳು ನಭೋಮಂಡಲದಲ್ಲಿ ಆಕಾಶ ಪುಂಜಗಳು ಗ್ರಹಗಳು ಅವೆಲ್ಲ ಯಾವುದೋ ಒಂದು ದೊಡ್ಡ ಚಾಟಿ ಬೀಸಿ ನಮ್ಮನ್ನ ಹೊಡೆಯೋದಕ್ಕೆ ಬರ್ತಾ ಇದೆಯೇನೋ ಅನ್ನುವಂತೆ. ಅಂತಂದ್ರೆ ಅಲ್ಲಿಗೆ 3 ಲೋಕಗಳು ಕೂಡ ನಡುಗೆ ಹೋಗ್ತಾ ಇದೆ. ಆ ರೀತಿಯಲ್ಲಿ ನೀನು ನೃತ್ಯವನ್ನು ಮಾಡ್ತಾ ಇದೀಯ. ಬಟ್ ಪರಮೇಶ್ವರ, ನಿನ್ನ ಉದ್ದೇಶ ಮತ್ತು ಸಂಕಲ್ಪ ಬಹಳ ದೊಡ್ಡದು, ಬಹಳ ಒಳ್ಳೆಯದು. ಜಸ್ಟ್ ಬಿಕಾಸ್ ಕಾಲಬಲ ಎಲ್ಲಿ ಭೂಮಿ ತಾಯಿಯನ್ನು ತಿನ್ಬಿಡ್ತಾನೋ ಅಂತ ಹೇಳಿ ಅವನ ಗಮನವನ್ನು ನಿನ್ನ ನೃತ್ಯದ ಕಡೆಗೆ, ನಿನ್ನ ಕಡೆಗೆ ಸೆಳ್ಕೋಬೇಕು ಅಂತ ಹೇಳಿ ನೀನು ತಾಂಡವ ನೃತ್ಯವನ್ನು ಮಾಡ್ತಾ ಇದೀಯ. ನಿನ್ನ ಉದ್ದೇಶ ತುಂಬ ಚೆನ್ನಾಗಿದೆ. ಯಾಕೆಂತಂದರೆ ಕಾಲಬಲ ತನಗೇನೋ ಒಂದು ವರ ಸಿಕ್ಕಿದೆ ಅಂತ ಹೇಳಿ ಸೂರ್ಯಾಸ್ತಮದ ಸಮಯದಲ್ಲಿ ಈ ಭೂಮಿಯನ್ನು ತಿನ್ನೋದು ಅಂತಂದ್ರೆ ಏನರ್ಥ? ಭೂಮಿ ಇರದೇ ಅನೇಕ ಕಾರ್ಯಗಳಿಗಾಗಿ. ಇಲ್ಲಿ ಭೂಮಿಯಲ್ಲಿ ಅನೇಕ ಕರ್ಮಗಳು, ಅನೇಕ ಬೇರೆ ಬೇರೆ ಕಾರ್ಯಗಳು ನಡೀತಾ ಇರಬೇಕು. ಅಂತಹ ಭೂಮಿಯನ್ನು ಅವನು ತಿಂತೀನಿ ಅಂತ ಬರ್ತಾ ಇದ್ದಾನಲ್ಲ, ಸೊ ಅವನಿಂದ ಭೂಮಿ ತಾಯಿಗೆ ರಕ್ಷಣೆ ಬೇಕು. ಸೊ ದಟ್ ಈಸ್ ದಿ ಸಂಕಲ್ಪ. ಸೊ ಬಿಕಾಸ್ ಆಫ್ ದಟ್ ಭೂಮಿಯನ್ನು ರಕ್ಷಿಸಬೇಕು ಅಂತ ಹೇಳಿ ಪಾಪ ನೀನೇನೋ ಬಹಳ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ತಾಂಡವ ನೃತ್ಯವನ್ನು ಮಾಡ್ತಾ ಇದೆಯಾ. ಬಟ್ ನಿನ್ನ ತಾಂಡವ ನೃತ್ಯ ಭೂಮಿ ತಾಯಿಯನ್ನು ರಕ್ಷಣೆ ಮಾಡುವುದರ ಜೊತೆಗೆ ನೀನು ಅದಕ್ಕಾಗಿ ಮಾಡ್ತಾ ಇದೆಯಾ ಅನ್ನೋಂತಹದ್ದು ಭೂಮಿ ತಾಯಿಗಾಗಲಿ, ವೈಕುಂಠಕ್ಕಾಗಲಿ, ಸ್ವರ್ಗವಾಸಿಗಳಿಗಾಗಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ನೀನೇನು ಮಾಡ್ತಾ ಇದೀಯ ಅಂತ. ಬಟ್ ಅದರ ಇಂಪ್ಯಾಕ್ಟ್ ಮಾತ್ರ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಭೂಮಿ ತಾಯಿ ಕಂಗಾಲಾಗಿ ಹೋಗಿದ್ದಾಳೆ, ವೈಕುಂಠವಾಸಿಗಳು ಹೆದರಿದ್ದಾರೆ, ಸ್ವರ್ಗಲೋಕದಲ್ಲಿ ಎಲ್ಲ ದೇವತೆಗಳು ಇತರರು ಎಲ್ಲರೂ ಹೆದರಿದ್ದಾರೆ. ಆ ಜಟೆಗಳು ಚಾಟಿಯಂತೆ ಬೀಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗೆ ನಿನ್ನ ಒಂದು ತಾಂಡವ ನೃತ್ಯ ಸೃಷ್ಟಿಯನ್ನು ರಕ್ಷಿಸುವ ಕಾರಣದಿಂದನೇ ಆಗಿದ್ರೂ ಕೂಡ ದಿ ಎಫೆಕ್ಟ್ಸ್ ಆರ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದಿ ರಿಯಾಲಿಟಿ. ಸೊ ಎವ್ರಿಬಡಿ ಈಸ್ ಗೆಟಿಂಗ್ ಸ್ಕೇರ್ಡ್. ಎಲ್ಲರೂ ಹೆದರಿದ್ದಾರೆ. ಯಾಕೆ ಹೆದರಿದ್ದಾರೆ ಅಂತಂದರೆ ಶಿವ ಇಸ್ ಡ್ಯಾನ್ಸಿಂಗ್. ಶಿವ ತಾಂಡವ ನೃತ್ಯವನ್ನು ಮಾಡ್ತಾ ಇದ್ದಾನೆ. ಯಾವ ಕಾರಣದಿಂದ ಅವನು ಈ ರೀತಿ ಮಾಡ್ತಾ ಇದ್ದಾನೆ? ಎಷ್ಟು ಜನಗಳಿಗೆ ಇಲ್ಲಿ ಹೆದರಿಕೆ ಆಗಿದೆ. ಭೂಮಿ, ವೈಕುಂಠ, ಸ್ವರ್ಗಲೋಕ ಇವುಗಳ ಅವಸ್ಥೆಯ ವರ್ಣನೆಯ ಹಿಂದೆ ನಾವು ಅರ್ಥ ಮಾಡ್ಕೊಬೇಕಾಗಿರುವಂತಹ ಒಂದು ಬೇರೆಯದೇ ರೀತಿಯ ಒಂದು ಸಿಂಬಾಲಿಕ್ ಮೀನಿಂಗ್ ಇದೆ. ಇಲ್ಲಿ ತಾಂಡವ ನೃತ್ಯದಿಂದ ಭೂಮಿ ತಾಯಿ, ವೈಕುಂಠ, ಸ್ವರ್ಗ ಅವುಗಳ ಅವಸ್ಥೆ ಈ ರೀತಿ ಇದೆ ಅನ್ನುವಂತಹ ವರ್ಣನೆ ನಮಗೆ ಸಿಕ್ಕಿದ್ರೂ ಕೂಡ ವೇದಾಂತದ ದೃಷ್ಟಿಯಿಂದ ದ ಸಿಂಬಾಲಿಕ್ ಮೀನಿಂಗ್ ಇಲ್ಲಿ ಈ ಒಂದು ಮಹಿಮೆಯಿಂದ ನಮಗೆ ಸಿಗ್ತಾ ಇರುವಂತಹ ಸಂದೇಶ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ಮೊದಲನೇದಾಗಿ the earth, the mother earth becoming afraid. So here the earth represents the body identification. ನಾವೆಲ್ಲ ಜೀವಭಾವದಿಂದ ಬದುಕ್ತಾ ಇರುವಂತಹ ಜೀವಗಳು, ನಾವೆಲ್ಲ ಮನುಷ್ಯರುಗಳು. ನಮ್ಮೆಲ್ಲರಲ್ಲೂ ಆ ಒಂದು ಜೀವಭಾವ ಅಥವಾ ದೇಹಭಾವ ಅದು ನಮ್ಮಲ್ಲಿ ಇದೆ. ನಾವು ನಮ್ಮ ದೇಹವನ್ನು ಗುರುತಿಸಿಕೊಂಡು ನಮ್ಮನ್ನು ನಾವು ದೇಹಧಾರಿಗಳು, ನಾನೇ ದೇಹಿ, ಈ ದೇಹ ಅಂತಂದರೆ ನಾನು ಅಂತ ಹೇಳಿ ದೇಹದ ಬಗ್ಗೆ ಬಹಳ ದೊಡ್ಡ ಅಟ್ಯಾಚ್ಮೆಂಟ್ ಇಟ್ಕೊಂಡ್ಬಿಟ್ಟಿದ್ವಿ.
ಈ ದೇಹ ಇರೋದ್ರಿಂದ ನಾನು ಈ ದೇಹದಲ್ಲಿದ್ದೀನಿ. ಸೊ ದೇಹವೇ ನಾನು. ದೇಹ ಈಸ್ ಎವ್ರಿಥಿಂಗ್ ಟು ಮೀ. ದಿಸ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. Deha is made up of Panchabhutas. Though the Deha is made up of Panchabhutas, the major contribution to the Deha is the earth and water. ಈ ದೇಹದಲ್ಲಿ ಹೆಚ್ಚಿನ ಪ್ರಮಾಣ ಭೂತತ್ವ ಮತ್ತು ಜಲತತ್ವದಿಂದ ಕೂಡಿರುವಂತಹದ್ದು. ಲಾರ್ಜರ್ ಪೋರ್ಷನ್ ಆಫ್ ದಿ ಬಾಡಿ ಕಂಟೆಂಟ್ ಯಾವುದು ಅಂತಂದರೆ ದಟ್ ಈಸ್ ವಾಟರ್ ಆ್ಯಂಡ್ ಅರ್ತ್. ಬಟ್ ವೇದಾಂತ, ನಮ್ಮ ಶಾಸ್ತ್ರ ಗ್ರಂಥಗಳು, ಉಪನಿಷತ್ಗಳು, ಒಬ್ಬ ಗುರು, ಒಬ್ಬ ಆಚಾರ್ಯ, ಜ್ಞಾನಿ ಅವರೆಲ್ಲ ನಮಗೆ ಕಾಲಕ್ಕೆ ಕೊಡ್ತಾ ಇರುವಂತಹ ಉಪದೇಶ ಏನು ಅಂತಂದರೆ, ನೋಡಪ್ಪ, ನಿನಗೆ ಮೋಕ್ಷ ಈಸ್ ವೆರಿ ಇಂಪಾರ್ಟೆಂಟ್. ಮೋಕ್ಷವನ್ನು ಗಳಿಸುವುದಕ್ಕಾಗಿ ನೀನು ಇಲ್ಲಿ ಭೂಮಿಯಲ್ಲಿ ಜನ್ಮವನ್ನು ತಗೊಂಡು ಹುಟ್ಟಿದ್ಯಾ. ಇಟ್ ಈಸ್ ನಾಟ್ ದಟ್ ಇಲ್ಲಿ ನೀನು ಏನೋ ಒಂದು ದುಃಖ ಅಥವಾ ಸಂತೋಷವನ್ನು ಅನುಭವಿಸಬೇಕು, ಅದು ನನ್ನ ಕರ್ಮ, ಅದಕ್ಕಾಗಿ ನಾನು ಹುಟ್ಟಿದ್ದೀನಿ ಅನ್ನುವಂತಹ ತಪ್ಪು ತಿಳುವಳಿಕೆಗಳಿಂದ ನೀಚೆ ಬರಬೇಕು. ದಟ್ ಈಸ್ ನಾಟ್ ದ ರೀಸನ್ ವೈ ಯು ಗಾಟ್ ದಿಸ್ ಲೈಫ್. ಕರ್ಮಗಳನ್ನು ಕಳ್ಕೊಳ್ಳುವ ಮೂಲಕವಾಗಿ ಅದು ಒಂದು ಉದ್ದೇಶ. ಈ ಒಂದು ದುಃಖ, ಸಂತೋಷ ಅವೆಲ್ಲ ನಿನ್ನ ಪಾಲಿನಲ್ಲಿ ಏನೇನಿತ್ತು ಅವುಗಳನ್ನು ನೀನು ಅನುಭವಿಸುವಂತಹದ್ದು ದೇಹದ ಮೂಲಕ, ಅದು ಒಂದು ಉದ್ದೇಶ. ಬಟ್ ಬಹಳ ದೊಡ್ಡ ಉದ್ದೇಶ ಏನು, ನಿನಗೆ ಯಾಕೆ ಮನುಷ್ಯ ಜನ್ಮ ಸಿಕ್ಕಿದೆ, ನಿನಗೆ ಯಾಕೆ ಒಂದು ದೇಹ, ಮನಸ್ಸು ಅನ್ನುವಂತಹ ಉಪಕರಣಗಳು ಸಿಕ್ಕಿದೆ ಅಂತಂದರೆ, ಈ ದೇಹ ಅಂತ ಹೇಳಿದಾಗ ಇದು ಸಾಧನಾ ಶರೀರ. ಈ ದೇಹ ನಿನಗೆ ಸಿಕ್ಕಿರುವಂತಹದ್ದು ಈ ಲೋಕದಲ್ಲಿರುವಂತಹ ಸುಖಗಳನ್ನು ಅನುಭೋಗಿಸುವ ಕಾರಣದಿಂದ ಅಲ್ಲ. ಈ ಒಂದು ಭೂಮಿಯಲ್ಲಿ, ಈ ಒಂದು ಕರ್ಮಕ್ಷೇತ್ರದಲ್ಲಿ ನೀನು ಅನೇಕ ರೀತಿಯ ಸತ್ಕರ್ಮಗಳನ್ನು ಮಾಡುವ ಮೂಲಕ ನಿನ್ನ ಹಳೆಯ ಎಲ್ಲ ಕರ್ಮಗಳನ್ನು ನೀನು ನಾಶ ಮಾಡ್ಕೋಬೇಕು. ಜೊತೆಗೆ ಸತ್ಕರ್ಮಗಳನ್ನು ಮಾಡುವ ಮೂಲಕ ಮತ್ತೆ ಹೊಸ ಹೊಸ ಕರ್ಮಗಳನ್ನು ನೀನು ಸಂಪಾದನೆ ಮಾಡ್ಕೋಬಾರ್ದು. ನೀನು ಮಾಡುವಂತಹ ಕರ್ಮ ಯೋಗವಾಗಿ ಬದಲಾಗಬೇಕು. ಸೊ ನೀನು ಮಾಡುವಂತಹ ಕರ್ಮದಿಂದ ಪುಣ್ಯ ಸಂಪಾದನೆ ಮಾಡಬೇಕು ಅಂತಂದರೆ ನೀನು ಮತ್ತೆ ಅದಕ್ಕಾಗಿ ಹುಟ್ಟಬೇಕಾಗತ್ತೆ. ಮತ್ತೆ ಹುಟ್ಟುವಂತಹ ಆ ಜನ್ಮದಲ್ಲಿ ನೀನು ಮತ್ತೆ ಉತ್ತಮವಾದ ಕರ್ಮಗಳನ್ನೇ ಮಾಡ್ತೀಯಾ ಅಂತ ಏನು ಗ್ಯಾರಂಟಿ ಇಲ್ಲ. ಆದ್ದರಿಂದ ಈಗ ನಿನಗೆ ಒಂದು ಅವಕಾಶ ಸಿಕ್ಕಿದೆ, ಮನುಷ್ಯನಾಗಿ ನೀನು ಹುಟ್ಟಿದೆಯಾ, ನಿನಗೊಂದು ದೇಹ, ಮನಸ್ಸು ಅನ್ನುವಂತಹ ಒಂದು ಅದ್ಭುತವಾದ ಉಡುಗೊರೆ, ಭಗವಂತನ ಉಡುಗೊರೆ ಅದು. ಇಟ್ಸ್ ಎ ಗಿಫ್ಟ್. ಅಂತಹದ್ದು ನಿನಗೆ ಸಿಕ್ಕಿದೆ ಅಂತಂದಾಗ ಅದನ್ನು ಉಪಯೋಗಿಸಿಕೊಂಡು ನೀನು ಸಾಧನೆಯನ್ನು ಮಾಡಬೇಕು. ದಟ್ ಈಸ್ ದಿ ರೀಸನ್. ನಿನ್ನ ಜನ್ಮದ ಉದ್ದೇಶ ಅದೇ ಆಗಿದೆ. ಆದರೆ ದೇಹವನ್ನೇ ನಾನು ಅಂತ ನೀನು ದೇಹವನ್ನು ನಂಬಿ ಬದುಕ್ತಾ ಇದೆಯಾ. ಸೊ ಈ ಸಂದರ್ಭದಲ್ಲಿ ವೇದಾಂತ, ಉಪನಿಷತ್ಗಳು ಮತ್ತು ಒಬ್ಬ ಗುರು ಕೊಡುವಂತಹ ಬಹಳ ಸೂಕ್ಷ್ಮವಾದ ಅಡ್ವೈಸ್ ಏನು ಅಂತಂದರೆ, ಯು ಹ್ಯಾವ್ ಟು ಲೂಸನ್ ದಿ ಬಾಡಿ ಐಡೆಂಟಿಫಿಕೇಶನ್. ನಿನ್ನನ್ನು ನೀನು ದೇಹ ಅಂತ ಏನು ತಿಳ್ಕೊಂಡಿದೀಯಾ ಆ ಒಂದು ತಿಳುವಳಿಕೆಯಿಂದ ನೀನು ಈಚೆ ಬರಬೇಕು. ಯು ಆರ್ ನಾಟ್ ದಿ ಬಾಡಿ, ಯು ಆರ್ ನಾಟ್ ದಿ ಮೈಂಡ್ ಅಂಡ್ ಯು ಆರ್ ನಾಟ್ ಇವನ್ ದಿ ಇಂಟೆಲೆಕ್ಟ್. ನೀನು ದೇಹ, ಮನಸ್ಸು, ಬುದ್ಧಿಯೇ ಅಲ್ಲ, ನೀನು ದೇಹವೇ ಅಲ್ಲ. ನೀನು ದೇಹವೇ ಅಲ್ಲ ಅಂತಂದ ಮೇಲೆ ನೀನು ಯಾಕೆ ನಿನ್ನನ್ನು ನೀನು ದೇಹ ಅಂತ ಅಂದ್ಕೊಂಡು ದೇಹದೊಂದಿಗೆ ನಿನ್ನನ್ನು ಗುರುತು ಮಾಡ್ಕೋತಾ ಇದೆಯಾ. ಆದ್ರಿಂದ ಯು ಹ್ಯಾವ್ ಟು ಲೂಸನ್ ದಿ ಬಾಡಿ ಐಡೆಂಟಿಫಿಕೇಶನ್. ಅಂಡ್ ಇಟ್ಸ್ ಎ ವೆರಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಈ ದೇಹವನ್ನು ನಾನು ಅಂತ ನೀ ಏನು ತಿಳ್ಕೊಂಡಿದೀಯಾ ಅದು ಬಹಳ ದೊಡ್ಡ ತಪ್ಪು. ಅದು ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಂದ ನೀನು ಈಚೆ ಬರಬೇಕು. ಯು ಆರ್ ನಾಟ್ ದಿ ಬಾಡಿ,
ನೀನು ಚೈತನ್ಯ ರೂಪಿ ನೀನು. ಯು ಆರ್ ಪ್ಯೂರ್ ಕಾನ್ಷಿಯಸ್ನೆಸ್, ಯು ಆರ್ ನಾಟ್ ದಿ ಬಾಡಿ. ಸೊ ನಿನ್ನಲ್ಲಿರುವಂತಹ ಈ ಒಂದು ತಪ್ಪು ತಿಳುವಳಿಕೆ ನಾಶ ಆಗಬೇಕು. ನೀನು ದೇಹಕ್ಕೆ ನೀನು ಅಂಟ್ಕೊಂಡಿದೆಯಲ್ಲ, ನಾನು ಈ ದೇಹ ಅಂತ, ಆ ಸಂಕೀರ್ಣದಿಂದ ನೀನು ಈಚೆ ಬರಬೇಕು. ಈ ಕಾರಣಕ್ಕಾಗಿ ಶಿವ ತಾಂಡವ ನೃತ್ಯವನ್ನು ಮಾಡ್ತಾ ಇದ್ದಾನೆ, ಟು ಲೂಸನ್ ದಟ್ ಬಾಡಿ ಐಡೆಂಟಿಫಿಕೇಶನ್. ಸೊ ಹೀಗೆ ನಿನಗೆ ನಾನು ದೇಹ ಅಲ್ಲ ಅನ್ನುವಂತಹದ್ದು ಗೊತ್ತಾಗಬೇಕು ಅಂತಂದರೆ ಈ ರೀತಿಯ ಹ್ಯಾಮರಿಂಗ್ ಅಂತಂದರೆ ಇಂತಹ ಒಂದು ಏಟುಗಳು ಬೀಳಬೇಕು ನಿನಗೆ. ಲೋಕದಲ್ಲಿ ನಿನಗೆ ಬಹಳ ಏಳು ಬೀಳುಗಳಾಗಬೇಕು ಅಂತಂದರೆ ತುಂಬ ಎಕ್ಸ್ಪೀರಿಯನ್ಸ್ ಆಗಬೇಕು, ಹೊಡೆತಗಳು ಬೀಳಬೇಕು. ಆ ಎಲ್ಲ ಅನುಭವಗಳು ನಿನ್ನನ್ನು ನೀನು ಈ ದೇಹವಲ್ಲ ಅನ್ನುವಂತಹದ್ದನ್ನು ತೋರಿಸ್ಕೊಡುತ್ತೆ. ಸೊ ಈ ರೀತಿ ಆಗಬೇಕು ಅಂತಂದರೆ ಹೀಗೆ ಶಿವ ತಾಂಡವ ನೃತ್ಯವನ್ನು ಮಾಡಿದಾಗ ಏನು ಆಯಿತು, ಆ ರೀತಿಯಲ್ಲಿ ಅಂತಹ ಒಂದು ಹ್ಯಾಮರಿಂಗ್ ನಿನ್ನ ಜೀವನದಲ್ಲಿ ಕೂಡ ನಡಿಬೇಕು, ಅಂತಹ ಬುದ್ಧಿ ಬರಬೇಕು. ಸೊ ಹೀಗೆ ನಾನು ದೇಹ ಅಲ್ಲ ಅನ್ನುವಂತಹ ಒಂದು ಜ್ಞಾನ ನಿನಗೆ ಸಿಗಬೇಕು ಅಂತಂದರೆ ಈ ರೀತಿ ಒಂದು ಏಟು ಬೀಳಬೇಕು. ಬಿಕಾಸ್ ಆಫ್ ದಿಸ್ ಇಲ್ಲಿ ಭಗವಂತ ತಾಂಡವ ನೃತ್ಯವನ್ನು ಮಾಡ್ತಾ ಇದ್ದಾನೆ. ಸೊ ನೃತ್ಯಕ್ಕಾಗಿ ಕುಣಿತಾ ಇರುವಾಗ ಪರಮಾತ್ಮ ಶಿವನ ಪಾದಗಳು ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕ್ತಾ ಇದ್ದಾನೆ. ಇಟ್ ಈಸ್ ಲೈಕ್ ಎ ಬಿಗ್ ಬ್ಲೋ ಅಗೇನ್ಸ್ಟ್ ದಿ ಮದರ್ ಅರ್ತ್. ಇಟ್ ಮೀನ್ಸ್ ದಿಸ್ ಈಸ್ ದಿ ಫಸ್ಟ್ ಐಡೆಂಟಿಫಿಕೇಶನ್ ದಟ್ ಒನ್ ಶುಡ್ ಲೂಸ್ ಹಿಸ್ ಐಡೆಂಟಿಟಿ ವಿತ್ ದಿ ಬಾಡಿ. ಸೊ ನಾನು ಈ ದೇಹ ಅಲ್ಲ. ಸೊ ದೇಹ ನಾನು ಅಲ್ಲ ಅಂತಂದ ಮೇಲೆ ದೇಹ ಇಲ್ಲದೆ ಹೋದರೂ ಕೂಡ ನನ್ನ ಅಸ್ತಿತ್ವ ಇದೆ ಅನ್ನುವಂತಹ ಒಂದು ಸತ್ಯ ಯು ಶುಡ್ ನೋ. ಅದೇ ರೀತಿ ನಮ್ಮ ಯೋಗಿಕ್ ಫಿಲಾಸಫಿನಲ್ಲಿ ಪತಾಂಜಲಿ ಯೋಗ ಸೂತ್ರ ಇರಬಹುದು, ಅನೇಕ ರೀತಿಯ ಬೇರೆ ಬೇರೆ ಸಿದ್ಧಾಂತಗಳಿದೆ. ಆ ಯೋಗಿಕ್ ಫಿಲಾಸಫಿ ಅಂತ ಹೇಳ್ತೀವಿ. ಅವರುಗಳ ಪ್ರಕಾರ ಯಾರೇ ಒಬ್ಬ ಸಾಧಕ ಈ ರೀತಿ ಆಧ್ಯಾತ್ಮದ ಸಾಧನೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾನೆ ಅಂತಂದಾಗ ಕ್ರಮೇಣ ದ ಸಾಧಕ ಶುಡ್ ಗ್ರೋ ಥಿನ್ನರ್ ಅಂಡ್ ಥಿನ್ನರ್. ಸೊ ಇದೆಲ್ಲ ಏನು ಅಂತಂದರೆ ಲೂಸ್ನಿಂಗ್ ದಿ ಬಾಡಿ ಐಡೆಂಟಿಫಿಕೇಶನ್ ದಟ್ ಹ್ಯಾಸ್ ಟು ಹ್ಯಾಪನ್. ಸೊ ಆ ಬಾಡಿ ಐಡೆಂಟಿಫಿಕೇಶನ್ ಅದರ ಒಂದು ಸಿಂಬಾಲಿಸಮ್ ಏನು ಅಂತಂದರೆ ಇಲ್ಲಿ ಪರಮಾತ್ಮ ಶಿವ ತಾಂಡವ ನೃತ್ಯವನ್ನು ಮಾಡುವಾಗ ಅವನು ಹಾಕುವಂತಹ ಹೆಜ್ಜೆಗಳು ಭೂಮಿಗೆ ಅಪ್ಪಳಿಸಿದಾಗ ಭೂತಾಯಿ ಹೆದರ್ತಾ ಇದ್ದಾಳೆ. ಎಲ್ಲಿ ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೋ, ಎಲ್ಲಿ ಈ ಒಂದು ಭೂಮಂಡಲ ಬಾಯಿ ತೆರೆಯುತ್ತೋ, ಇನ್ನು ನನಗೆಲ್ಲಿ ಉಳಿಗಾಲ ಅಂತ ಅವಳು ಹೆದರಿ ಕಂಗಾಲಾಗಿದ್ದಾಳೆ. ಆ್ಯಕ್ಚುಲಿ ಹೀ ಈಸ್ ಪ್ರೊಟೆಕ್ಟಿಂಗ್. ಸೊ ಇಲ್ಲೂ ಕೂಡ ಬಾಡಿ ಐಡೆಂಟಿಫಿಕೇಶನಿಂದ ಈಚೆ ಬರಬೇಕು ಅಂತಂದಾಗ ದೇಹ ಇಲ್ಲದೆ ಇನ್ನು ನನ್ನ ಅಸ್ತಿತ್ವ ಹೇಗೆ ಎನ್ನುವಂತಹ ಹೆದರಿಕೆ ಸಾಧಕನಿಗೆ ಆಗತ್ತೆ. ಆದರೆ ಯಾವಾಗ ಸಾಧಕನಿಗೆ ತಾನು ದೇಹವೇ ಅಲ್ಲ ಅನ್ನುವಂತಹ ಒಂದು ಸತ್ಯ ಗೊತ್ತಾಗತ್ತೆ, ನಾನು ಅಂತಂದರೆ ನಾನು ದೇಹವಲ್ಲ, ನಾನು ಆತ್ಮರೂಪಿ, ನಾನು ಆತ್ಮಭಾವದಲ್ಲಿ ನಾನು ನೆಲೆಸಬೇಕು, ದೇಹ ಭಾವದಲ್ಲಿ ನಾನು ಇರಬಾರದು. ಸೊ ದೇಹ ಅನ್ನುವಂತಹದ್ದು ಇಟ್ ಈಸ್ ಎ ಪ್ರಾರಬ್ಧ, ಇಟ್ ಕಮ್ಸ್ ಅಂಡ್ ಗೋಸ್. ಬಟ್ ಆತ್ಮ ಅನ್ನುವಂತಹದ್ದು ನಿರಂತರ. ಈ ನಾನು ಅನ್ನುವಂತಹದ್ದು ದಟ್ ಈಸ್ ದಿ ಆತ್ಮಭಾವ, ಇಟ್ ಈಸ್ ನಾಟ್ ದಿ ದೇಹಭಾವ. ಸೊ ಈ ಒಂದು ಸತ್ಯ ಯಾವಾಗ ಗೊತ್ತಾಗತ್ತೆ ಅಂತಂದರೆ ಈ ರೀತಿಯ ತಾಂಡವ ನೃತ್ಯ ಆದಾಗ ಹೇಗೆ ಭೂಮಿ ತಾಯಿ ಹೆದರ್ತಾಳೋ ಆ ರೀತಿಯಲ್ಲಿ ನಾನು ದೇಹವೇ ಅಲ್ಲ ಅನ್ನುವಂತಹ ಸತ್ಯ ತಿಳಿಬೇಕಾದರೆ ಒಬ್ಬ ಸಾಧಕನಿಗೆ ಈ ರೀತಿಯ ಅನೇಕ ಏಟುಗಳು ಬೀಳುತ್ತೆ. ಸಾಧನೆ ಈಸ್ ನಾಟ್ ದಟ್ ಈಸಿ.
ಆ ಸಾಧನೆಯಲ್ಲಿ ಅನೇಕ ರೀತಿಯ ಅನುಭವಗಳ ಅವನನ್ನು ಪಕ್ವವನ್ನಾಗಿ ಮಾಡುತ್ತೆ. ಸೊ ಅದರಲ್ಲಿ ಮೊದಲನೇದು ಏನು ಅಂತಂದರೆ ಹಿ ಹ್ಯಾಸ್ ಟು ಲೂಸನ್ ಹಿಸ್ ಬಾಡಿ ಐಡೆಂಟಿಫಿಕೇಶನ್. ನಾನು ಈ ದೇಹ ಅಲ್ಲ ಅನ್ನುವಂತಹ ಒಂದು ಸತ್ಯವನ್ನು ಅವನು ತಿಳ್ಕೋಬೇಕಾಗತ್ತೆ. ಸೊ ದಟ್ ಈಸ್ ದಿ ಫಸ್ಟ್ ಒನ್. ಇನ್ನು ಎರಡನೇದು, ಶಿವ ತಾಂಡವ ನೃತ್ಯವನ್ನು ಮಾಡುವಾಗ ಆ ತಾಳಕ್ಕೆ ತಕ್ಕಂತೆ, ಹೆಜ್ಜೆಗಳಿಗೆ ತಕ್ಕಂತೆ ಹಾವಭಾವವನ್ನು ಅವನು ಪ್ರದರ್ಶಿಸಬೇಕಾದ್ರೆ ತನ್ನ ಬಾಹುಗಳನ್ನು, ಕೈಗಳನ್ನು ಕೂಡ ಆಡಿಸ್ತಾನೆ. ಆ ಕೈಗಳು ಆಡಿಸಿದಾಗ ಆ ಬಾಹುಗಳು ಹೇಗೆ ಒಂದು ರೀತಿಯಲ್ಲಿ ಗದಾಪ್ರಹಾರ ನಡೀತಾ ಇದೆಯೇನೋ ಈ ವೈಕುಂಠ ಲೋಕದ ಮೇಲೆ ಅನ್ನುವ ಭಾಸ ಬೋತ್ ವಿಷ್ಣು ಅಂಡ್ ವೈಕುಂಠವಾಸಿಗಳಿಗೆ ಆಯ್ತಂತೆ. ಅವರು ಹೆದರ್ತಾರೆ, ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಯಾವುದೋ ಎರಡು ದೊಡ್ಡ ಗದೆಗಳು ಬಂದು ನಮ್ಮನ್ನ ಇಲ್ಲಿ ಅಪ್ಪಳಿಸ್ತಾ ಇದೆ ಅನ್ನುವಷ್ಟರ ಮಟ್ಟಿಗೆ ಅವರಿಗೆ ಹೆದರಿಕೆ ಆಯಿತು. ದಟ್ ಈಸ್ ದಿ ಸೆಕೆಂಡ್ ಒನ್, ವೈಕುಂಠ ಲೋಕದ ಹೆದರಿಕೆ. ಅದು ಹೇಗೆ ಅಂತಂದರೆ ಅದು ಕೂಡ ಇದೇ ರೀತಿ. ಹೇಗೆ ಹೋಲಿಕೆ ಮಾಡಿದ್ದಾರೆ ಅಂತಂದರೆ, ಈಗ ನಾವು ಧ್ಯಾನಕ್ಕೆ ಅಂತ ಹೇಳಿ ಒಂದು ಕಡೆ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಒಂದು ಸುಖಾಸನದಲ್ಲಿ ನಾವು ಕುಳಿತಿರ್ತೀವಿ, ಧ್ಯಾನ ಮಾಡಬೇಕು, ಮೆಡಿಟೇಷನ್ ಅಂತ ಹೇಳಿ. ಆ ಒಂದು ಏಕಾಗ್ರ ಚಿತ್ತ ಅದನ್ನು ನಾವು ಸಂಪಾದಿಸಬೇಕು, ಒಂದು ಫೈನ್ ಫೋಕಸ್ ನಮಗಾಗಬೇಕು, ನಮಗೆ ಬೇರೆ ಯಾವ ಥರ ಒಂದು ಡಿಸ್ಟರ್ಬೆನ್ಸಸ್, ಮನಸ್ಸಿನಲ್ಲಿ ಅಜಿಟೇಷನ್ ಇರಬಾರ್ದು. ಸೊ ಧ್ಯಾನಕ್ಕೆ ಕೂತ ಅಂತಂದರೆ ಮನಸ್ಸು ಒಂದು ಕಡೆ ನಿಲ್ಲಬೇಕು. ಮನಸ್ಸು ಅಲದಾಡ್ತಾ ಇದೆ ಅಂತಂದರೆ ಅದು ಅನೇಕ ರೀತಿಯ ಡಿಸ್ಟರ್ಬೆನ್ಸಸ್, ಅಜಿಟೇಷನ್ಸ್ ಅಂತ ಹೇಳ್ತಾರೆ. ಸೊ ದೇರ್ ಈಸ್ ನೋ ಅಜಿಟೇಷನ್ ಇನ್ ದಿ ಮೈಂಡ್ ಅಂತಂದರೆ ಮನಸ್ಸು ನಿಂತಿದೆ, ಸ್ಥಿರವಾಗಿದೆ ಅನ್ನೋ ಅರ್ಥ. ಸೊ ಆ ಸ್ಥಿರತೆಯನ್ನು ಗಳಿಸ್ಕೊಳ್ಳೋದಕ್ಕಾಗಿ ನಾವೇನು ಮಾಡ್ತೀವಿ, ಧ್ಯಾನ ಅಂತ ಹೇಳಿ ಏಕಾಗ್ರ ಚಿತ್ತದಿಂದ ಆತ್ಮವಿಚಾರವನ್ನು ಕುರಿತು ಪರಮಾತ್ಮನೊಂದಿಗೆ ಒಂದು ಸಂಪರ್ಕವನ್ನು ಸಾಧಿಸುವ ಮಾರ್ಗಕ್ಕಾಗಿ ನಾವು ಪ್ರಶಾಂತವಾಗಿ ಒಂದು ಜಾಗದಲ್ಲಿ ಕೂತ್ಕೋತೀವಿ. ವಿ ಕಾಲ್ ಇಟ್ ಧ್ಯಾನ ಆರ್ ಮೆಡಿಟೇಷನ್. ಸೊ ಮೆಡಿಟೇಷನ್ ಅಂತ ಹೇಳಿಬಿಟ್ಟು ಏಕಾಗ್ರ ಚಿತ್ತದಿಂದ ಆತ್ಮವಿಚಾರವನ್ನು ಅಥವಾ ಪರಮಾತ್ಮನನ್ನು ಕುರಿತು ಕಾಂಟಂಪ್ಲೇಟ್ ಮಾಡ್ಕೊಳ್ಳುವಂತಹದ್ದು, ರಿಫ್ಲೆಕ್ಟ್ ಮಾಡ್ಕೊಳ್ಳುವಂತಹದ್ದು. ಒಟ್ಟಿನಲ್ಲಿ ಧ್ಯಾನ ಅಂತ ಹೇಳಿ ಅದನ್ನು ಧ್ಯಾನ ಅಂತ ಕರೆದು ಆ ರೀತಿ ಒಂದು ಸಾಧನೆಯನ್ನು ಮಾಡೋದಕ್ಕೆ ನಾವು ಕೂತ್ಕೋತೀವಿ. ಬಟ್ ಸಾಮಾನ್ಯವಾಗಿ ಧ್ಯಾನ ಅಂತ ಕುಳಿತಾಗಲೆಲ್ಲ ನಮಗೆ ಆಗುವಂತಹ ಕಹಿ ಅನುಭವಗಳು ಏನು ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ಎಲ್ಲಿಲ್ಲದಂತೆ ಈ ಒಂದು ನೆಗೆಟಿವ್ ಥಾಟ್ಸ್, ಬೇಡದ ಆಲೋಚನೆಗಳು ನುಗ್ಗಿ ನುಗ್ಗಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲ ಸಮಯದಲ್ಲೂ ಮನಸ್ಸು ಅಂತ ಹೇಳಿದಾಗ ಅಲ್ಲಿ 108 ರೀತಿಯ ಯೋಚನೆಗಳು ಹರಿದಾಡ್ತಾ ಇರುತ್ತೆ. ಗುಡ್ ಥಾಟ್ಸ್, ಬ್ಯಾಡ್ ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ. ನಾವು ಗುಡ್ ಥಾಟ್ಸ್ ಅನ್ನೋದನ್ನು ಅರ್ಥ ಮಾಡ್ಕೋತೀವಿ, ಅದೇ ರೀತಿ ಬ್ಯಾಡ್ ಥಾಟ್ಸ್ ಅನ್ನೋವಂತಹದ್ದನ್ನು ಕೂಡ ಅರ್ಥ ಮಾಡ್ಕೋತೀವಿ. ಯಾವಾಗೆಲ್ಲ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಬ್ಯಾಡ್ ಥಾಟ್ಸ್, ನೆಗೆಟಿವ್ ಥಿಂಕಿಂಗ್ ಅನ್ನುವಂತಹದ್ದು ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ, ಆಗ ನಾನು ಅದನ್ನು ಎಂಟರ್ಟೈನ್ ಮಾಡಬಾರ್ದು ಅಂತ ಹೇಳಿ ಎಷ್ಟೇ ಪ್ರಯತ್ನ ಪಟ್ಟು ಪ್ರತಿರೋಧವನ್ನು ಒಡ್ಡುತ್ತಾ ಇದ್ದರೂ ಕೂಡ ನನಗಿಂತ ಹೆಚ್ಚು ಶಕ್ತಿಶಾಲಿಯಾಗಿ ನಾನು ಎಷ್ಟೆಷ್ಟು ತಡೆಯೋದಕ್ಕೆ ಪ್ರಯತ್ನ ಪಡ್ತೀನಿ, ಅದಕ್ಕಿಂತ ಜಾಸ್ತಿಯಾಗಿ ಈ ಒಂದು ಬ್ಯಾಡ್ ಥಿಂಕಿಂಗ್ ಅಥವಾ ನೆಗೆಟಿವ್ ಥಿಂಕಿಂಗ್ ಅನ್ನುವಂತಹದ್ದು, ಬ್ಯಾಡ್ ಥಾಟ್ಸ್ ಅನ್ನುವಂತಹದ್ದು ನುಗ್ಗಿ ನುಗ್ಗಿ ನನ್ನ ಮನದೊಳಗಡೆ, ಮನದ ಆವರಣಕ್ಕೆ ನುಗ್ಗಿ ನುಗ್ಗಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಧ್ಯಾನ ಅಂತ ಕೂತ್ಕೊಂಡಾಗ ಇನ್ಸ್ಟೆಡ್ ಆಫ್ ಥಿಂಕಿಂಗ್ ಅಬೌಟ್ ದಿ ಲಾರ್ಡ್, ಪರಮಾತ್ಮನನ್ನು ಕುರಿತು ಚಿಂತನೆ ಮಾಡೋದಕ್ಕಿಂತ ಹೆಚ್ಚಾಗಿ ಎಲ್ಲ ಒಂದು ಕಡೆ ಐ ವಿಲ್ ಬಿ ಫೋಕಸಿಂಗ್ ಆನ್ ಸ್ಟಾಪಿಂಗ್ ದಿ ಬ್ಯಾಡ್ ಥಾಟ್ಸ್. ಬ್ಯಾಡ್ ಥಾಟ್ಸ್ನ ಸ್ಟಾಪ್ ಮಾಡಬೇಕು ಅನ್ನೋದ್ರ ಕಡೆನೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀನಿ ಅಷ್ಟೇ ಹೊತ್ತು ಐ ವಿಲ್ ನಾಟ್ ಫೋಕಸ್ ಆನ್ ದಿ ಆತ್ಮವಿಚಾರ. ಪರಮಾತ್ಮನನ್ನು ನೆನಪು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ಬ್ಯಾಡ್ ಥಾಟ್ಸ್ಗಳನ್ನ ನಾನು ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀನಿ. ಸೊ ದಿಸ್ ಈಸ್ ದ ಸ್ಯಾಡ್ ಪಾರ್ಟ್. ಮೆಡಿಟೇಷನ್ ಅಂತ ಕೂತಾಗ ಈ ರೀತಿಯ ಕಹಿಯ ಅನುಭವಗಳು ಆಗುವಂತಹದ್ದು ಸಾಧ್ಯ. ಸೊ ಇಂತಹ ಅನುಭವಗಳಿಂದ, ಕೆಟ್ಟ ಆಲೋಚನೆಗಳಿಂದ, ಬ್ಯಾಡ್ ಥಾಟ್ಸ್ಗಳಿಂದ
ಹೊರಬರಲು ಸಾಧ್ಯವಾಗದಂತೆ ಅದು ನಮ್ಮನ್ನು ತಡೆಯುತ್ತೆ. ಅದರ ಆ ಫೋರ್ಸ್ ಎಷ್ಟಿರುತ್ತೆ ಅಂತಂದರೆ, ನನ್ನ ಎಲ್ಲ ರೀತಿಯ ಗಮನವನ್ನು ಅದು ತನ್ನ ಕಡೆಗೆ ಅಂತಂದರೆ ಈ ಒಂದು ಬ್ಯಾಡ್ ಥಾಟ್ಸ್ ಕಡೆಗೆ ಎಳ್ಕೊಳ್ಳುತ್ತೆ ಅಷ್ಟೇ ಹೊತ್ತು ನನ್ನನ್ನು ಅದಕ್ಕೆ ವಿರುದ್ಧವಾಗಿ ಧ್ಯಾನದ ಅವಸ್ಥೆಗೆ ಹೋಗೋದಕ್ಕೆ ಅದು ನನ್ನನ್ನು ಬಿಡೋದಿಲ್ಲ. ಎಷ್ಟು ಪ್ರಯತ್ನಪಟ್ಟು ನಾನು ಪರಮಾತ್ಮನ ಕುರಿತು ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ ಮನಸ್ಸನ್ನು ಈ ಕಡೆಗೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ, ಮತ್ತೆ ಮನಸ್ಸನ್ನು ಈ ನೆಗೆಟಿವ್ ಥಿಂಕಿಂಗ್ಸ್ ಅಥವಾ ಬ್ಯಾಡ್ ಥಾಟ್ಸ್ ಅನ್ನೋವಂತಹದ್ದು ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಲಾಟ್ ಆಫ್ ನೆಗೆಟಿವಿಟೀಸ್ ದೇ ಸರ್ಫೇಸ್ ಟು ದಿ ಟಾಪ್. ಇರೋ ಅಷ್ಟೂ ಕೆಟ್ಟ ರೀತಿಯ ಥಿಂಕಿಂಗು, ಆಲೋಚನೆಗಳು, ಬೇಡದ ವಿಚಾರಗಳು ಅವೆಲ್ಲ ಬಂದು ನಮ್ಮ ಮೇಲ್ಗಡೆ ತಲೆ ಮೇಲೆ ಕೂತ್ಕೊಳ್ಳುತ್ತವೆ. ಹೀಗಾದಾಗ ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ದಟ್ ದಿ ಸಾಧಕ ಈಸ್ ಡಿಸ್ಟರ್ಬ್ಡ್ ಆ್ಯಂಡ್ ಒಂದು ರೀತಿಯ ಹೆದರಿಕೆ ಆಗುತ್ತೆ. ಏನಪ್ಪ, ನಾನು ಧ್ಯಾನ ಮಾಡಬೇಕು ಅಂತ ಬಂದು ಇಷ್ಟೊಂದು ನಿಷ್ಠೆಯಿಂದ ಕೂತ್ರುವೆ ನನಗೆ ಧ್ಯಾನ ಮಾಡೋಕ್ಕಾಗ್ತಾ ಇಲ್ಲ. ಇದು ಅನೇಕ ಸಾಧಕರು ಪ್ರಾರಂಭದಲ್ಲಿ ಅನುಭವಿಸುವಂತಹ ನೋವಿನ ಸಂಗತಿಗಳು. ಅನೇಕರು ಏನು ಮಾಡ್ತಾರೆ, ಅಯ್ಯೋ ಧ್ಯಾನಕ್ಕೆ ಕೂತಾಗ್ತಾನೆ ಬ್ಯಾಡ್ ಥಾಟ್ಸ್ ಬರೋದು, ಧ್ಯಾನನೇ ಬೇಡ ಅಂತ ಹೇಳಿ ಅರ್ಧಕ್ಕೆ ಕೈ ಬಿಟ್ಬಿಡ್ತಾರೆ, ಸಾಧನೆಯನ್ನೇ ನಿಲ್ಲಿಸ್ಬಿಡ್ತಾರೆ ಅನೇಕರು. ಇಟ್ ಈಸ್ ಸೋ ಸ್ಕೇರಿ. ಎಷ್ಟು ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀನಿ, ಒಂದೇ ಒಂದು ದಿನ ಕೂಡ 5 ನಿಮಿಷ ಕೂಡ ನಾನು ಪ್ರಶಾಂತವಾಗಿರೋದಕ್ಕೆ ಬಿಡ್ತಾ ಇಲ್ವಲ್ಲ ಈ ಥಾಟ್ಸ್ಗಳು ಅಂತ ಹೇಳಿ ಧ್ಯಾನಕ್ಕೆ ಕೂತ್ರೆ ತಾನೇ ಇಂಥ ಥಿಂಕಿಂಗು. ಸೊ ನೋ ಮೋರ್ ಧ್ಯಾನ ಇನ್ ಮೈ ಲೈಫ್, ಅಲ್ಲಿಗೆ ಬಿಟ್ಬಿಡೋದು. ಸೊ ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ಒಬ್ಬ ಸಾಧಕ ಗೆಟಿಂಗ್ ಫಿಯರ್ ಅಬೌಟ್ ದಿಸ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್. ಸೊ ಇಂತಹ ಒಂದು ಸಂದರ್ಭವನ್ನು ಕುರಿತು, ಇಂತಹ ಘಟನೆಯನ್ನು ಕುರಿತು ನಮ್ಮ ವೇದಾಂತದಲ್ಲಿ ಈ ಪರಿಸ್ಥಿತಿಯನ್ನು ದೇ ಕಾಲ್ ಇಟ್ ಕಷಾಯ. ಸೊ ಕಷಾಯ ಅಂತ ಕರೀತಾರೆ. ಕಷಾಯ ಮೀನ್ಸ್ ದೇರ್ ಆರ್ ಸರ್ಟನ್ ಹಿಡನ್ ಟೆಂಡೆನ್ಸೀಸ್. ನಮಗೆ ಗೊತ್ತಿರದಂತೆ ಕೆಲವೊಂದು ದುರಭ್ಯಾಸಗಳು ನಮ್ಮಲ್ಲಿ ಅವಿತಿರುತ್ತೆ. ಜನರಲ್ಲಿ ಇಂತಹದ್ದು ಇದೆ ಅನ್ನುವಂತಹದ್ದೇ ನಮಗೆ ಗೊತ್ತಿರೋದಿಲ್ಲ. ದೇ ಆರ್ ನಾಟ್ ನೋನ್ ಟು ಅಸ್. ಬಟ್ ಅವೆಲ್ಲ ಏನಾಗತ್ತೆ ಅಂತಂದರೆ, ಎಲ್ಲೋ ಮನದ ಆಳದಲ್ಲಿ ಹುದುಗಿರುತ್ತೆ ಅಂತ ನಾವು ಮಾತನಾಡ್ತೀವಿ, ಎಲ್ಲೋ ಚಿತ್ತದಲ್ಲಿ ಅಡಗಿ ಕುಳಿತಿರುತ್ತೆ ಅಂತ ಹೇಳ್ತೀವಿ. ಬಟ್ ಆ ಅಡಗಿ ಕುಳಿತಿರೋಂತಹದ್ದು ಚಿತ್ತದಲ್ಲಿರಬಹುದು, ಮನದಾಳದಲ್ಲಿರಬಹುದು. ಅವೆಲ್ಲ ಮೈಂಡ್ ಆಕ್ಟಿವ್ ಆಗಿದ್ದಾಗ none of those thoughts they come to the surface. ಅದ್ಯಾವುದು ಕೂಡ ಮೇಲ್ಭಾಗದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ನಾವು ಯಾವುದೋ ಒಂದು ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರ್ತೀವಿ, ಮೈಂಡ್ ಈಸ್ ವೆರಿ ಆಕ್ಟಿವ್. ಆದರೆ ಮೆಡಿಟೇಷನ್ ಅಂತ ಹೇಳಿ ಮೈಂಡನ್ನು ಸೈಲೆಂಟ್ ಮಾಡಬೇಕು ಅಂತ ಹೇಳಿ ಯಾವ ರೀತಿಯ ಯೋಚನೆಗಳಿಗೂ ಆಸ್ಪದವನ್ನು ಕೊಡಬಾರ್ದು ಅಂತ ಹೇಳಿ ಕಾಮ್ ಆಗಿರಬೇಕು, ಕ್ವಯಟ್ ಆಗಿರಬೇಕು ಅನ್ನುವಂತಹ ಆ ಒಂದು ಸನ್ನಿವೇಶದಲ್ಲಿ ಅಡಗಿ ಕುಳಿತಿರುವಂತಹ ಈ ಎಲ್ಲ ಟೆಂಡೆನ್ಸಿಗಳು ಕೂಡ ಒಮ್ಮೆಲೆ ನುಗ್ಗಿ ಬರುತ್ತವೆ. ಸೊ ಎಷ್ಟೆಷ್ಟು ನಾವು ಕಾಮ್ ಆಗಿರಬೇಕು ಅಂತ ಪ್ರಯತ್ನ ಪಡ್ತೀವಿ, ಅಷ್ಟಷ್ಟು ಹೆಚ್ಚು ಈ ಒಂದು ಕಷಾಯ ಇದರ ಅನುಭವ ಆಗತ್ತೆ. ದೇ ರೈಸ್. ಯಾವಾಗ ಈ ರೀತಿ ಕಷಾಯ ಅನ್ನುವಂತಹದ್ದು ಸಾಧಕನ ತಿಳುವಳಿಕೆಯಲ್ಲಿ ಅನುಭವ ಆಗುತ್ತೆ, ಆಗ ಸಾಧಕ ಈಸ್ ಡಿಸ್ಟರ್ಬ್ಡ್. ಸೊ ಅವನನ್ನ ಮತ್ತೆ ಮುಂದುವರಿಯೋದಕ್ಕೆ ಅದು ಬಿಡೋದಿಲ್ಲ. ನೋ ಮೋರ್ ಮೆಡಿಟೇಷನ್. ಹಿ ವಿಲ್ ಸ್ಟಾಪ್ ಇಟ್. ಹಿ ವಿಲ್ ಗೆಟ್ ಅಪ್ ಫ್ರಮ್ ದಟ್ ಸೀಟ್. ಸೊ ಮೆಡಿಟೇಷನ್ನು ನನಗೆ ಬರೋದಿಲ್ಲ, ಐ ವಿಲ್ ನಾಟ್ ಡೂ ಇಟ್. ನಾನು ಮೆಡಿಟೇಷನ್ ಮಾಡದೆ ಹೋದ್ರೇ ಆರಾಮಾಗಿರ್ತೀನಿ, ಮೆಡಿಟೇಷನ್ ಮಾಡಬೇಕು ಅಂತ ಕೂತಾಗಲೇ ಈ ಥರ ಎಲ್ಲ ಪ್ರಾಬ್ಲಮ್ ಅಂತ ಹೇಳಿ ಹಿ ವಿಲ್ ಸ್ಟಾಪ್. ಅನೇಕ ಸಂದರ್ಭಗಳಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ,
ಮತ್ತು ಹೇಳ್ಕೊಳಕ್ಕಾಗದೇ ಇರೋವಂತಹ ಒಂದು ಹೆದರಿಕೆ ಆಗುತ್ತೆ. ಸೊ ಆ್ಯಕ್ಚುಲಾಗಿ ದೆರ್ ಆರ್ ನೋ ರೀಸನ್ಸ್ ಫಾರ್ ಆಲ್ ದೀಸ್ ಥಿಂಗ್ಸ್. ಕೇವಲ ಕೆಲವು ರೀತಿಯ ಭಾವನೆಗಳು ನಮಗೆ ಅರಿವಾಗದಂತೆ ಈಚೆ ಬರುತ್ತೆ. ಸೊ ಈ ಎಲ್ಲವುಗಳ ಮಧ್ಯೆ ನಾವೇನು ಮಾಡ್ತೀವಿ ಅಂತಂದರೆ, ವಿ ವಿಲ್ ಟೇಕ್ ಎ ಡಿಸಿಷನ್ ನಾಟ್ ಟು ಕಂಟಿನ್ಯೂ ವಿತ್ ದಿ ಮೆಡಿಟೇಷನ್. ಧ್ಯಾನ ಬೇಡ ಅಂತ ಹೇಳಿ ವಿ ವಿಲ್ ಸ್ಟಾಪ್ ದಟ್. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ವೈ ಇಟ್ ಈಸ್ ಹ್ಯಾಪನಿಂಗ್ ಸೊ? ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಈ ರೀತಿ ಆಗ್ತಾ ಇದೆ ಅಂತಂದರೆ, ಹೇಗೆ ಶಿವ ತಾಂಡವ ನೃತ್ಯವನ್ನು ಮಾಡಿದಾಗ ವೈಕುಂಠ ಲೋಕದಲ್ಲಿ ಒಂದು ಡಿಸ್ಟರ್ಬೆನ್ಸ್ ಆಯಿತು, ಆ ರೀತಿಯಲ್ಲಿ ಭಗವಂತ ನನ್ನಲ್ಲೂ ಕೂಡ ನನ್ನೊಳಗೆ ತಾಂಡವ ನೃತ್ಯವನ್ನು ಮಾಡ್ತಾ ಇದ್ದಾನೆ. ಸೊ ಐ ಆಮ್ ಡಿಸ್ಟರ್ಬ್ ಬಿಕಾಸ್ ಆಫ್ ದಟ್. ಸೊ ಆ್ಯಕ್ಚುಲಾಗಿ ಅಕಾರ್ಡಿಂಗ್ ಟು ದಿ ಶಿವ, ಅವನು ತಾಂಡವ ನೃತ್ಯವನ್ನು ಮಾಡ್ತಾ ಇರುವಂತಹದ್ದು ಲೋಕದ ಹಿತದೃಷ್ಟಿಯಿಂದ. ಸೊ ವಿ ಹ್ಯಾವ್ ಟು ರಿಮೆಂಬರ್ ದಿಸ್. ಇದನ್ನು ನಾವು ನಮ್ಮ ನೆನಪಿಗೆ ತಂದುಕೊಂಡು, ಸೊ ನನಗೂ ಕೂಡ ಇಷ್ಟೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತಂದರೆ ನನ್ನೊಳಗೂ ಕೂಡ ಶಿವ ತಾಂಡವ ನೃತ್ಯವನ್ನು ಮಾಡ್ತಾ ಇದ್ದಾನೆ. ಸೊ ಮುಂದೆ ಒಳ್ಳೆಯದಾಗತ್ತೆ. ಇದಕ್ಕಾಗಿ ನಾನು ಹೆದರಬಾರದು. ಐ ಶುಡ್ ನಾಟ್ ಸ್ಟಾಪ್ ಅಟ್ ದಿಸ್ ಸ್ಟೇಜ್. ಐ ಹ್ಯಾವ್ ಟು ಕಂಟಿನ್ಯೂ. ಇದರಿಂದ ನನಗೆ ಮುಂದೆ ಒಳ್ಳೆಯದಾಗೇ ಆಗುತ್ತೆ. ಬಿಕಾಸ್ ಇಟ್ ಈಸ್ ನಾಟ್ ಸಂಬಡಿ ಎಲ್ಸ್ ಹೂ ಈಸ್ ಡಾನ್ಸಿಂಗ್, ಇಟ್ ಈಸ್ ದಿ ಲಾರ್ಡ್ ಶಿವ ಈಸ್ ಡಾನ್ಸಿಂಗ್, ಆ್ಯಂಡ್ ಹಿಸ್ ಸಂಕಲ್ಪ ಈಸ್ ಟು protect and take care of the entire universe. That should be our understanding. So not to worry too much. We have to believe and we should have faith in the Lord. ಈ ರೀತಿ ಆಗ್ತಾ ಇರುವಂತಹದ್ದು ನನ್ನ ಒಳ್ಳೆಯದಕ್ಕೆ. ಈಗ ನಾನು ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ಮುಂದೆ ನನಗೆ ಒಳ್ಳೇದಾಗಬೇಕು ಅನ್ನೋವಂತಹದ್ದನ್ನು ನಾನೇ ತಡೆದಂತೆ ಆಗುತ್ತೆ. ಸೊ ನನ್ನ ಒಂದು ಬೆಳವಣಿಗೆಯನ್ನು ನಾನೇ ಯಾಕೆ ಸ್ಟಾಪ್ ಮಾಡಬೇಕು? ಲೆಟ್ ಮಿ ನಾಟ್ ಸ್ಟಾಪ್. ಸೊ ನನ್ನ ಒಳ್ಳೆಯದಕ್ಕಾಗಿ ಇಲ್ಲಿ ಶಿವ ತಾಂಡವ ನೃತ್ಯವನ್ನು ಮಾಡ್ತಾ ಇದ್ದಾನೆ. ಸೊ ಅವನು ತಾಂಡವ ನೃತ್ಯವನ್ನು ಮಾಡುವ ಮೂಲಕ ಹೇಗೆ ಒಂದು ಪೃಥ್ವಿಯನ್ನು ಕಾಪಾಡ್ತಾನೆ, ಹೇಗೆ ಒಂದು ಎಂಟೈರ್ ವಿಶ್ವವನ್ನು ಅವನು ಕಾಪಾಡ್ತಾ ಇದ್ದಾನೆ, ಆ ರೀತಿಯಲ್ಲಿ ನನಗೂ ಕೂಡ ಒಳ್ಳೆಯದಾಗತ್ತೆ. ಸೊ ಐ ವಿಲ್ ನಾಟ್ ಸ್ಟಾಪ್. ನಾನು ಮತ್ತಷ್ಟು ಬರ್ತಾ ಇರುವಂತಹ ನೆಗೆಟಿವ್ ಥಾಟ್ಸ್ಗಿಂತ ನಾನು ಸ್ಟ್ರಾಂಗ್ ಆಗಬೇಕು. ನೆಗೆಟಿವ್ ಥಾಟ್ಸ್ಗಳು ಯಾಕೆ ಸ್ಟ್ರಾಂಗ್ ಆಗಿದೆ ಅಂತಂದರೆ ನಾನು ವೀಕ್ ಆಗಿರೋದ್ರಿಂದ. ಸೊ ನಾನು ಸ್ಟ್ರಾಂಗ್ ಆದರೆ ಅವುಗಳೆಲ್ಲ ವೀಕ್ ಆಗುತ್ತೆ. ಸೊ ಅವುಗಳೇ ವೀಕ್ ಆಗಲಿ, ನಾನು ಯಾಕೆ ವೀಕ್ ಆಗಬೇಕು? ಲೆಟ್ ಮೀ ಬಿಕಮ್ ವೆರಿ ಸ್ಟ್ರಾಂಗ್ ಅಂತ ಹೇಳಿ ನನ್ನಲ್ಲಿ ನಾನು ಒಂದು ಆತ್ಮವಿಶ್ವಾಸವನ್ನು, ಪರಮಾತ್ಮನ ಮೇಲಿನ ಒಂದು ನಂಬಿಕೆಯನ್ನು ನಾನು ಹೆಚ್ಚು ಮಾಡಿಕೊಂಡು ಧ್ಯಾನವನ್ನು ನಾನು ಮುಂದುವರಿಸಬೇಕು. ಸೊ ಇಂತಹ ಅನುಭವಗಳು ನಮ್ಮೆಲ್ಲರಿಗೂ ಕೂಡ ಆಗುತ್ತೆ. ಅದರಿಂದ ಮುಂದೆ ಎಲ್ಲ ಸರಿ ಹೋಗುತ್ತೆ. ಸೊ ಕಷಾಯ ದಟ್ ಹ್ಯಾಸ್ ಟು ಕಮ್ ಔಟ್. ಅದು ಒಳಗಡೆ ಇರೋವಂತಹದ್ದು ಒಳ್ಳೆಯದಲ್ಲ, ಅದು ಈಚೆ ಬಂದು ಅದು ಹೊಟ್ಟೋಗ್ಬಿಡ್ಬೇಕದು. ಸೊ ಅದು ಒಳಗಡೆ ಇದ್ದಷ್ಟು ಇದು ಇವತ್ತೆಲ್ಲ ನಾಳೆ ನನ್ನನ್ನು ಕಾಡ್ತಾನೆ ಇರುತ್ತೆ. ಸೊ ಅದು ಇವತ್ತೇ ಈಚೆ ಬಂದಿದ್ದು ಒಳ್ಳೆಯದಾಯಿತು. ಸೊ ಶಿವ ಈಸ್ ಡಾನ್ಸಿಂಗ್, ನನ್ನಲ್ಲೂ ಕೂಡ ಅವನು ಹಿ ಈಸ್ ಡೂಯಿಂಗ್ ದಿ ತಾಂಡವ ನೃತ್ಯ. ಸೊ ದಿಸ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್, ದಿಸ್ ಶುಡ್ ಬಿ ದಿ ಅಂಡರ್ಸ್ಟ್ಯಾಂಡಿಂಗ್. ಸೊ ಹೀಗಾಗಿರೋದ್ರಿಂದ ನಾವು ವಿ ಹ್ಯಾವ್ ಟು ಥ್ರೋ ಇಟ್ ಔಟ್. ಹೇಗೆ ಅಂತಂದರೆ, ನಾವು ಹೇಗೆ ಒಂದು ಕೊಳಕಾಗಿರುವಂತಹ ಬಟ್ಟೆಯನ್ನು ನಾವು ಒಗಿಬೇಕು ಅಂತ ಹೇಳಿ ಅದನ್ನು ನೀರಿಗೆ ನೆನೆ ಹಾಕಿ ಸೋಪ್ ಹಾಕಿ ತಿಕ್ಕಿ ಎಲ್ಲ ಕೊಳೆಗಳನ್ನ ಹೋಗಿಸ್ತೀವಿ. ಸೊ ಬಟ್ಟೆಯನ್ನು ನೆನೆಸಿ ಅದಕ್ಕೆ ಸೋಪ್ ನೀರು ಹಾಕಿ ನೊರೆ ಬರೆಸಿ ಚೆನ್ನಾಗಿ ಉಜ್ಜಿದ ಮೇಲೆ ಮತ್ತೆ ಶುದ್ಧವಾದ ನೀರಲ್ಲಿ ಹಾಕಿ ಅದನ್ನು ಮತ್ತಷ್ಟು ನಾವು ಬಟ್ಟೆಯನ್ನು ಕುಲುಕಿದಾಗ ಏನಾಗುತ್ತೆ, ಅಲಾಂಗ್ ವಿತ್ ದಿ ಸೋಪಿನ ನೊರೆ ಕೊಳೆ ಕೂಡ ಹೋಗುತ್ತೆ. ಸೋಪ್ ಹಾಕಿ ಆಯ್ತಲ್ಲ ಕೊಳೆ ಹೋಯ್ತಲ್ಲ ಅಂತಂದ್ಬಿಟ್ಟು ಅದನ್ನ ಅರ್ಧಕ್ಕೆ ನಿಲ್ಲಿಸಬಾರ್ದು. ಸೋಪಿನ ನೀರು ಕೂಡ ಹೋಗಬೇಕು, ಕೊಳೆನೂ ಹೋಗಬೇಕು, ಆವಾಗ ಬಟ್ಟೆ ಕ್ಲೀನ್ ಆಗುತ್ತೆ. ಎಕ್ಸಾಕ್ಟ್ಲಿ ಲೈಕ್ ದಟ್ ಧ್ಯಾನಕ್ಕೆ ಕೂತಾಗ ಇಂತಹ ಒಂದು ಬ್ಯಾಡ್ ಥಾಟ್ಸ್, ನೆಗೆಟಿವಿಟಿ ಅನೇಕ ರೀತಿಯಲ್ಲಿ ಬರ್ತಾ ಇದೆ ಅಂತಂದಾಗ ನಾವು ಅರ್ಧಕ್ಕೆ ನಿಲ್ಲಿಸಬಾರ್ದು, ಫುಲ್ ಕ್ಲೀನ್ ಮಾಡಿಬಿಡ್ಬೇಕು. ಸೊ ಎನಿವೇ ಶಿವ ಇಸ್ ಡಾನ್ಸಿಂಗ್ ದೇರ್, ಹಿ ಈಸ್ ಟೇಕಿಂಗ್ ಕೇರ್, ನಾ ಯಾಕೆ ಅದಕ್ಕೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳಿ ನಾವು ಪೂರ್ಣ ಪ್ರಮಾಣದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ದೆನ್ ದಿ ಮೆಡಿಟೇಷನ್ ಹ್ಯಾಪನ್ಸ್. ಆವಾಗ ನಮಗೆ ಧ್ಯಾನ ಅಂತಂದರೆ ಏನು ಅನ್ನೋದು ಅರ್ಥ ಆಗುತ್ತೆ. ಸೊ
ದಿಸ್ ಫೋಮ್ ರೆಪ್ರೆಸೆಂಟ್ಸ್ ದಿ ಕಷಾಯ. ಬಟ್ಟೆ ಕ್ಲೀನ್ ಮಾಡಬೇಕಾದ್ರೆ ಏನೊಂದು ಸೋಪಿನ ನೊರೆ ಅಂತ ಹೇಳ್ತೀವಿ, ಆ ರೀತಿಯಲ್ಲಿ ದಿಸ್ ಕಷಾಯ ಅನ್ನೋಂತಹದ್ದು ಇರುತ್ತೆ. ಸೊ ಕಷಾಯ ಶುಡ್ ಗೋ, ಅದು ನಮ್ಮಲ್ಲಿ ಇರಬಾರ್ದು. ಅದಿದ್ದಷ್ಟು ಈ ರೀತಿಯ ಟೆಂಡೆನ್ಸಿಗಳು ಆಗಾಗ್ಗೆ ನಮ್ಮಿಂದ ಹೊರಗಡೆ ಬಂದು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಸೊ ಅದರಿಂದ ಸೋಪಿನ ನೊರೆ ಅವಶ್ಯಕ, ಇಟ್ ರಿಕ್ವೈರ್ಸ್ ಟು ಕ್ಲೀನ್ ದಿ ಬಟ್ಟೆ. ಅದೇ ರೀತಿ ಒಳಗಡೆ ಇರುವಂತಹ ಕಷಾಯ ಹೊರಗಡೆ ಬರಬೇಕು ಅಂತಂದರೆ ಶಿವನ ತಾಂಡವ ನೃತ್ಯ ಅನ್ನುವಂತಹದ್ದು ನನ್ನಲ್ಲೂ ಕೂಡ ನಡೀಲೇಬೇಕು. ಇಟ್ ಈಸ್ ವೆರಿ ಎಸೆನ್ಷಿಯಲ್. ಸೊ ಲೆಟ್ ಹಿಮ್ ಡ್ಯಾನ್ಸ್. ಎನಿವೆ ಹೀಸ್ ನನ್ನನ್ನು ಅವನು ಕ್ಲೀನ್ ಮಾಡ್ತಾ ಇದ್ದಾನೆ ಪರಮಾತ್ಮ ಅಂತ ಹೇಳಿ. ಹೀಗೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹದ್ದು ಏನು ಅಂತಂದರೆ, ಕಷಾಯ ಅನ್ನುವಂತಹದ್ದು, ಆ ನೆಗೆಟಿವ್ ಟೆಂಡೆನ್ಸೀಸ್ ಅನ್ನುವಂತಹದ್ದು ಈ ರೀತಿ ಹೊರಗಡೆ ಬಂದಾಗ ಅದಕ್ಕಾಗಿ ನಾವು ಹೆದರುವಂತಹ ಅವಶ್ಯಕತೆ ಇಲ್ಲ. ಧ್ಯಾನಕ್ಕೆ ಅಂತ ಕುಳಿತಾಗ ಒಂದು ನೆಗೆಟಿವಿಟೀಸು ಅಥವಾ ಬ್ಯಾಡ್ ಥಾಟ್ಸು ಇವೆಲ್ಲ ಬರ್ತಾ ಇದೆ ಅಂತಂದಾಗ ವಿ ಶುಡ್ ಎಂಟರ್ಟೈನ್, ಬಂದು ಹೊಟ್ಟೋಗ್ಬಿಡ್ಲಿ ಅದು. ಯಾಕೆಂತಂದ್ರೆ ಯಾವುದೇ ಒಂದು ಥಾಟ್ಸ್ ಬಂದು ಅಲ್ಲೇ ನಿಂತ್ಕೊಳ್ಳೋದಿಲ್ಲ. ಯಾಕೆಂತಂದರೆ ಮೈಂಡ್ ಅಂತಂದ್ರೆ ಏನು, ಇಟ್ಸ್ ಅ ಕಂಟಿನ್ಯೂಸ್ ಫ್ಲೋ ಆಫ್ ಥಾಟ್ಸ್. ಕಂಟಿನ್ಯೂಸ್ ಆಗಿ ಅದು ಬರ್ತಾ ಇದೆ ಅಂತಂದಾಗ ಬಂದಂತಹ ನೆಗೆಟಿವ್ ಥಾಟು ಅಲ್ಲೇ ಇರೋದಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲೇ ಇದ್ದರೆ ಬೇರೆ ಇನ್ನೊಂದು ಬರೋದಕ್ಕೆ ಆಸ್ಪದ ಇಲ್ಲ. ಸೊ ಅದು ಬಂದು ಇಲ್ಲಿದೆ, ಇಲ್ಲಿಂದ ಹೊಟ್ಟೋಗುತ್ತೆ. ಸೊ ಅದು ಹೋಗಬೇಕು ಅಂತಂದಾಗ, ಅದು ಬರ್ತಾ ಇದೆ ಅಂತಂದಾಗ ವಿ ಶುಡ್ ಅಲೋ. ಬರೋದೆಲ್ಲ ಬರಲಿ, ಯು ಜಸ್ಟ್ ವಿಟ್ನೆಸ್ ದೋಸ್ ಥಾಟ್ಸ್, ಯು ಡೋಂಟ್ ಹ್ಯಾವ್ ಟು ರಿಯಾಕ್ಟ್. ಸೊ ಯು ಅಲೋ. ಅದು ಒಳ್ಳೆಯ ಥಾಟ್ಸ್ ಇರ್ಬೋದು, ಕೆಟ್ಟ ಥಾಟ್ಸ್ ಇರ್ಬೋದು, ಯು ಬಿ ಎ ವಿಟ್ನೆಸ್. ಕೇವಲ ನೀನು ಅವುಗಳನ್ನು ನೋಡುವವನಾಗಬೇಕು, ದಟ್ಸ್ ಆಲ್. ಸೊ ಯು ಡೋಂಟ್ ಹ್ಯಾವ್ ಟು ರಿಯಾಕ್ಟ್. ಸಿ, ವೆನ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ದಟ್ ಯು ಆರ್ ಎನ್ ಅಬ್ಸರ್ವರ್ ಅಂತ ಅಂದಾಗ ನಿನಗೆ ಅದಕ್ಕೆ ಸಂಬಂಧವೇ ಇಲ್ಲ, ಯು ಆರ್ ಅಬ್ಸರ್ವಿಂಗ್. ಸೊ ಬರಲಿ ಅದು, ಆ ಥಾಟ್ಸ್, ಅದಕ್ಕೆ ಯಾಕೆ ಹೆದರ್ಕೋಬೇಕು? ಸೊ ಯು ಬಿ ಎನ್ ಅಬ್ಸರ್ವರ್, ಬಿ ವಿಟ್ನೆಸ್ ಫಾರ್ ದೋಸ್ ಥಾಟ್ಸ್. ಸೊ ಹೀಗೆ ಶಿವ ತಾಂಡವ ನೃತ್ಯವನ್ನು ಮಾಡಿದಾಗ ವೈಕುಂಠ ಲೋಕ ಈ ರೀತಿ ಹೆದರಿದೆ ಅಂತಂದರೆ ಅದರ ಒಂದು ಸಿಂಬಾಲಿಕ್ ಮೀನಿಂಗ್ ಏನು ಅಂತಂದರೆ, ನಾವು ಧ್ಯಾನಕ್ಕೆ ಕೂತಾಗ ನಮ್ಮಲ್ಲೂ ಕೂಡ ಈ ರೀತಿಯ ಅನೇಕ ರೀತಿಯ ಡಿಸ್ಟರ್ಬೆನ್ಸ್ಗಳು ಬರ್ತಾ ಇದೆ. ಸೊ ಅವೆಲ್ಲ ಬಂದು ಒಳಗಡೆ ಅಡಗಿ ಕುಳಿತಿರುವಂತಹ ಈ ಎಲ್ಲ ದ ಹಿಡನ್ ಟೆಂಡೆನ್ಸೀಸ್ ಆ್ಯಂಡ್ ದಿ ಕಷಾಯ ಇದೆಲ್ಲ ಈಚೆ ಬಂದ್ಬಿಡ್ಬೇಕು. ಅದೆಲ್ಲ ಬಂದ್ರೇ ನಾನು ಕ್ಲೀನ್ ಆಗೋದು. ಸೊ ಲೆಟ್ ಇಟ್ ಕಮ್ ಔಟ್, ವಿ ಶುಡ್ ಅಲೋ. So this is the second symbolic meaning of Tandava Nritya of the Lord Shiva. And the third one, ಅದೇನು ಥರ್ಡ್ ಒನ್ ಏನು, ಆ ಶಿವನ ಮ್ಯಾಟೆಡ್ ಹೇರ್ ಅಂತಂದರೆ ಗಂಟು ಕಟ್ಟಿದ ಆ ಜಟೆ, ಅದು ಅವನು ನೃತ್ಯ ಮಾಡಬೇಕಾದ್ರೆ ಆಕಾಶದ ಅಂಚಿನಲ್ಲಿ ಹಾಗೂ ಸ್ವರ್ಗಲೋಕಕ್ಕೆಲ್ಲ ಅದು ಅಪ್ಪಳಿಸ್ತಾ ಇದೆ. ಚಾಟಿ ಏಟು ಬೀಸ್ದಂಗೆ ಆಗ್ತಾ ಇದೆ ಆ ಶಿವನ ಜಟೆಗಳು ಆ ರೀತಿ ಹಾರಾಡಿ ಬೀಸಿದಾಗ ಅದು ದೊಡ್ಡ ಚಾಟಿ ಬೀಸಿ ನಮಗೆ ಏಟು ಹೊಡಿತಾ ಇದೆಯೇನೋ ಅನ್ನುವಂತೆ ನಭೋಮಂಡಲ, ಆಕಾಶ, ದಿಸ್ ಸ್ವರ್ಗವಾಸಿಗಳು, ಸ್ವರ್ಗದಲ್ಲಿರೋರು ಎಲ್ಲರೂ ಹೆದರ್ತಾರೆ. ಸೊ ಅದರ ಬಗ್ಗೆ ಏನು ಅಂತಂದರೆ, ಇಟ್ ಈಸ್ ದಿ ಡಿಸ್ಟ್ರಕ್ಷನ್ ಆಫ್ ಅಹಂಕಾರ. ನಮ್ಮಲ್ಲಿ ಒಂದು ಅಹಂಕಾರ ಅನ್ನುವಂಥದ್ದಿದೆ, ಈಗೋ. ಸೊ ಆ ಈಗೋ ಅಂತಂದರೆ, ಆ ಈಗೋ ಏನು ಅಂತಂದರೆ ಇಟ್ ರೆಪ್ರೆಸೆಂಟ್ಸ್ ಅಜ್ಞಾನ. ಆ ಅಜ್ಞಾನ ಅಥವಾ ಈಗೋ ಅನ್ನುವಂತಹದ್ದು ನಮ್ಮಲ್ಲಿ ಇರೋವರೆಗೂ ನಮ್ಮಲ್ಲಿ ಉದ್ಧಾರ ಅನ್ನುವಂತಹದ್ದು ನಾಟ್ ಪಾಸಿಬಲ್. ಬಿಕಾಸ್ ಎಲ್ಲಿಯವರೆಗೆ ಅಜ್ಞಾನ ಇರುತ್ತೆ ಆಗ ಅದು ನಮಗೆ ಒಂದು ಸತ್ಯವಸ್ತುವನ್ನು ಅದು ತೋರಿಸೋದಿಲ್ಲ. ಸೊ ನಾವು ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಯಾವಾಗ ನಮಗೆ ಜ್ಞಾನ ಸಿಗತ್ತೆ ಆಗ ಅಲ್ಲಿ ಅಜ್ಞಾನಕ್ಕೆ ಅವಕಾಶ ಇಲ್ಲ. ಸೊ ಜ್ಞಾನ ಯಾವಾಗ ಅಂತಂದರೆ ಅಹಂಕಾರ ಅನ್ನುವಂತಹದ್ದು ನಾಶವಾಗಬೇಕು, ಅಹಂ ನಾಶವಾಗಬೇಕು. ಸೊ ವೇದಾಂತದ ಜ್ಞಾನ ಯಾವಾಗ ನಮಗೆ ಸಿಗುವಂತಹ ಸಂದರ್ಭದಲ್ಲಿ ಈ ರೀತಿಯ ಅನೇಕಗಳು ಬಂದು ನಮಗೆ ಅಪ್ಪಳಿಸುತ್ತೆ, ನಮ್ಮ ಅಹಂಕಾರಕ್ಕೆ ಅನೇಕ ರೀತಿಯ ಪೆಟ್ಟುಗಳನ್ನು ಕೊಡುತ್ತೆ. ಸೊ
ಲೈಫಲ್ಲಿ ನಮಗೆ ಅಂತಹ ಅನುಭವಗಳು ಸಾಕಷ್ಟು ಆಗಿದೆ. ನಮ್ಮ ಅಹಂಗೆ ಪೆಟ್ಟು ಬಿದ್ದಾಗ ನಾವು ಬಹಳ ಸಂಕಟವನ್ನು ಅನುಭವಿಸ್ತೀವಿ. ಆಮೇಲೆ ಸತ್ಯ ಗೊತ್ತಾದಾಗ ಅವತ್ತಾಗಿದ್ದು ಒಳ್ಳೆಯದಾಯಿತು, ಇಲ್ಲಾಂದರೆ ನಂಗೆ ಗೊತ್ತೇ ಆಗ್ತಾ ಇರಲಿಲ್ಲ, ನಾನು ಅದನ್ನು ಗ್ರೇಟ್ ಅಂತ ತಿಳ್ಕೊಂಡಿದ್ದೆ. ಸೊ ಯಾವುದೋ ಒಂದು ಅಜ್ಞಾನದ ಕಾರಣದಿಂದ ಯಾವುದೋ ಇಲ್ಲದೇ ಇರೋವಂತಹದ್ದನ್ನೇ ಸತ್ಯ ಅಂತ ಭಾವಿಸಿದ್ದೆ. ಬಟ್ ಆ ಸಂದರ್ಭದಲ್ಲಿ ನನ್ನ ಅಹಂಗೆ ಪೆಟ್ಟು ಬಿದ್ದಾಗ ನಾನು ಬಹಳ ನೋವು ಅನುಭವಿಸಿದ್ದೆ, ತುಂಬ ಸಂಕಟ ಆಯಿತು, ನನಗೇ ಯಾಕೆ ಹಿಂಗಾಯಿತು ಅಂತ ಹೇಳಿ ತುಂಬ ಕೊರಗಿದ್ದೆ. ಬಟ್ ನಾವು ನನಗದೆಲ್ಲ ಗೊತ್ತಾಗ್ತಾ ಇದೆ, ಅವತ್ತು ಏಟು ಬಿದ್ದಿದ್ದು ಒಳ್ಳೆಯದಾಯಿತು. ಸೊ ಅಹಂಗೆ ಪೆಟ್ಟು ಬೀಳಬೇಕು. ಸೊ ಆ ಪೆಟ್ಟು ಬಿದ್ದಾಗಲೇ ನಮಗೆ ರಿಯಾಲಿಟಿ ಏನು ಅನ್ನುವಂತಹದ್ದು ಗೊತ್ತಾಗೋದು. ಸೊ ಅನೇಕಗಳು ಬಂದು ನಮಗೆ ಅಪ್ಪಳಿಸುವಂತಹ ಸಾಧ್ಯತೆಗಳು ಇದೆ. ಸೊ ವಾಟ್ ಈಸ್ ದಿಸ್ ವೇದಾಂತಿಕ್ ನಾಲೆಡ್ಜ್ ಅಂತಂದರೆ ದ ವೇದಾಂತ ಸೇಸ್ ಯು ಆರ್ ನಾಟ್ ಜಸ್ಟ್ ಎನ್ ಆರ್ಡಿನರಿ ಬಾಡಿ. ನಿನ್ನನ್ನು ನೀನೇನು ಒಂದು ದೇಹ ಅಂತ, ನಾನೇ ದೇಹ ಅಂತ ಏನು ಅಂದ್ಕೊಂಡಿದ್ಯಾ, ಇಟ್ ಈಸ್ ನಾಟ್ ಲೈಕ್ ದಟ್. ದೇಹ ಅನ್ನುವಂತಹದ್ದು ಇಟ್ ಈಸ್ ಎ ಪ್ರಾರಬ್ಧ. ಯಾವುದೋ ಕೆಲವು ಪೂರ್ವ ಕರ್ಮಗಳು ಅದನ್ನು ಅನುಭವಿಸ್ಬೇಕಾಗತ್ತೆ. ಯಾವಾಗಲೂ ಅನುಭವ ಅಂತ ಹೇಳಿದಾಗ ಅನುಭವಗಳನ್ನು ಎರಡು ರೀತಿಯಲ್ಲಿ ನಾವು ಎಕ್ಸ್ಪೀರಿಯನ್ಸ್ನ ಮಾಡ್ಕೋತೀವಿ. ಹೆಂಗೆ ಅಂತಂದರೆ, ಕೆಲವೊಂದುಗಳು ಅಟ್ ದಿ ಲೆವೆಲ್ ಆಫ್ ದಿ ಬಾಡಿ, ಕೆಲವು ಅನುಭವಗಳು. There are some more experiences that can happen only at the level of the mind. So, because of the ಪೂರ್ವ ವಾಸನಾಸ್, ಪೂರ್ವ ಕರ್ಮಗಳ ಕಾರಣದಿಂದ ಕೆಲವೊಂದು ಅನುಭವಗಳು ನಮಗೆ ಆಗಬೇಕು ಅಂತಂದಾಗ, ಆ ಅನುಭವಗಳನ್ನು ನಾವು ಅನುಭವಿಸಬೇಕು ಅಂತಂದಾಗ ನಮಗೆ ವಿ ರಿಕ್ವೈರ್ ದಿ ಬಾಡಿ ಆ್ಯಂಡ್ ದಿ ಮೈಂಡ್. ವಿತೌಟ್ ಬಾಡಿ ಆ್ಯಂಡ್ ಮೈಂಡ್ ನಮಗೆ ಯಾವ ರೀತಿಯ ಅನುಭವ ಕೂಡ ಆಗೋದೇ ಇಲ್ಲ. ಸೊ ಕೆಲವು ಕರ್ಮಗಳ ಕಾರಣದಿಂದ ಇಂತಹದ್ದು ನಾನು ಅನುಭವಿಸಬೇಕು ಅಂತಂದಾಗ ಅದನ್ನು ಅನುಭವಿಸುವಂತಹ ಒಂದು ಅದಕ್ಕೆ ಯೋಗ್ಯವಾಗಿರುವಂತಹ ಒಂದು ದೇಹ, ಮನಸ್ಸು ಅನ್ನುವಂತಹದ್ದು ಭಗವಂತ ನಮ್ಗೆ ಕೊಟ್ಟಿರ್ತಾನೆ. ಸೊ ವಿ ಆರ್ ನಾಟ್ ದಟ್. ಆ ಅನುಭವಗಳನ್ನು ನಾವು ಅನುಭವಿಸೋದಕ್ಕೆ ನಮಗೆ ಸಿಕ್ಕಿರುವಂತಹ ಟೂಲ್ಸ್ ದಿಸ್ ಬಾಡಿ ಆ್ಯಂಡ್ ಮೈಂಡ್. ಸೊ ಇಟ್ಸ್ ಎ ಪ್ರಾರಬ್ಧ. ಸೊ ಇಟ್ಸ್ ಎ ಪ್ರಾರಬ್ಧ, ಇಟ್ ಕಮ್ಸ್ ಆ್ಯಂಡ್ ಗೋಸ್, ಬಟ್ ಯು ಆರ್ ನಾಟ್ ದಟ್. ಸೊ ದೆನ್ ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ. ದೇಹ ಮತ್ತು ಮನಸ್ಸು ಅನ್ನುವಂತಹದ್ದು ದೇ ಆರ್ ಸರ್ಟನ್ ಟೂಲ್ಸ್. ದೇಹ ಅನ್ನುವಂತಹದ್ದೇ ಒಂದು ಪ್ರಾರಬ್ಧ ಅಂತಂದಾಗ ನನ್ನಲ್ಲಿ ಬರುವಂತಹ ಕ್ವಶನ್ ಏನು ಅಂತಂದರೆ, ಹಾಗಾದರೆ ನಾನು ಯಾರು? ಹೂ ಆಮ್ ಐ? ವೇದಾಂತದಲ್ಲಿ ನಾನು ಯಾರು ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಾನು ಮಾಡ್ಕೋತಾ ಇದ್ದೀನಿ ಅಂತಂದರೆ ಪ್ರಾಬಬ್ಲಿ ದಟ್ ಈಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್. ವೇದಾಂತನ ಗಳಿಸುವುದಕ್ಕೆ ನಿನಗೆ ಒಂದು ಯೋಗ್ಯತೆ ಸಿಕ್ಕಿದೆ. ಸೊ ನಾನು ಯಾರು ಅನ್ನುವಂತಹ ಪ್ರಶ್ನೆ ನನಗೆ ಬಂದಿದೆ ಅಂತಂದರೆ ನೌ ಯು ಆರ್ ಕ್ವಾಲಿಫೈಡ್. ಗೆಟ್ ಅಡ್ಮಿಟೆಡ್ ಟು ದಿ ವೇದಾಂತ ಎಜುಕೇಶನ್. This we have to understand. So Deha is a prarabdha. I am not the body, I am not the mind, not even the intellect. Then who am I? ಈ ಒಂದು ಪ್ರಶ್ನೆ ನನಗೆ ಬಂದಾಗ ಶಾಸ್ತ್ರ ಗ್ರಂಥಗಳಿರಬಹುದು, ವೇದಾಂತ ಉಪನಿಷತ್ಗಳಿರಬಹುದು, ಒಬ್ಬ ಜ್ಞಾನಿ, ಅನುಭವಿ, ಒಬ್ಬ ಗುರು, ಆಚಾರ್ಯ ಅವರೆಲ್ಲ ಏನು ಹೇಳ್ತಾರೆ ಅಂತಂದರೆ, ಇನ್ಕ್ಲೂಡಿಂಗ್ ದಿ ವೇದಾಂತ, ದೇ ಸೇ ತತ್ವಮಸಿ, ತತು ತ್ವಂ ಅಸಿ. ನೀನು ಅದೇ ಆಗಿದೆಯಪ್ಪ. ನೀನು ದೇಹ ಅಲ್ಲ, ನೀನು ಮನಸ್ಸಲ್ಲ, ನೀನು ಬುದ್ಧಿಯೂ ಅಲ್ಲ, ಇದು ಯಾವುದೂ ಅಲ್ಲ ನೀನು. ಅವೆಲ್ಲ ಉಪಾಧಿಗಳು. ಉಪಾಧಿಗಳು ನಿನ್ನ ಹೊದಿಕೆಗಳದು. ನೀವು ಅದು ಹೊದ್ಕೊಂಡಿದೆಯಾ ಅಷ್ಟೆ. ಎಲ್ಲ ಕಿತ್ತು ಒಗಿಯೋದು. ದೇ ಆರ್ ದಿ ಉಪಾಧಿಸ್. ಯು ಆರ್ ನಾಟ್ ದಟ್. ಇದು ಯಾವುದು ಅಲ್ಲ ಅಂತಂದಾಗ ನಾನು ಏನು? ನೀನು ಅದೇ ಆಗಿದೆಯಾ? ಯಾವುದದು? ಯು ಆರ್ ದಟ್. ಸೊ ಯು ಆರ್ ದಟ್ ಅಂತ ಹೇಳಿದಾಗ ವಾಟ್ ಈಸ್ ದಟ್? ವೇದಾಂತದಲ್ಲಿ ಅದು ಅನ್ನುವಂತಹ ಪದ ಭಗವಂತನನ್ನು ಸೂಚಿಸುವಂತಹ ಪದ. ಅದು ಅಂತ ಹೇಳಿದಾಗ ಇಟ್ಸ್ ಎ ಪರಮಾತ್ಮ ಪದ. ಸೊ ಇಲ್ಲಿ ಯು ಆರ್ ದಟ್ ಅಂತಂದಾಗ ಯು ಆರ್ ದಟ್ ಬ್ರಹ್ಮ, ಯು ಆರ್ ದಟ್ ಪರಮಾತ್ಮ. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ.
ನಮ್ಮ ನೈಜ ಸ್ವರೂಪದ ಜ್ಞಾನವನ್ನು ನೇರವಾಗಿ ನಮಗೆ ಸಿಗುವಂತೆ ಮಾಡಿದಾಗ ಫಾರ್ ಎ ಸಾಧಕ ಅವನಲ್ಲಿ ಒಂದು ರೀತಿಯ ಹೆದರಿಕೆ ಇರುತ್ತೆ. ಯಾಕೆ ಅಂತಂದರೆ ಹೀ ಈಸ್ ವೆರಿ ಫ್ರೆಶ್ ಟು ದಿ ವೇದಾಂತ. ಅವನಿಗೇನು ಗೊತ್ತಿಲ್ಲ, ಲೌಕಿಕವನ್ನು ಅನುಭವಿಸ್ತಾ ಇರ್ತಾನೆ. ಆಲ್ ಆಫ್ ಎ ಸಡನ್ ಔಟ್ ಆಫ್ ಕ್ಯೂರಿಯಾಸಿಟಿ ಆರ್ ಲೆಟ್ ಮಿ ನೋ ವಾಟ್ ಇಟ್ ಈಸ್ ಅಂತ ಹೇಳಿ ಅವನು ವೇದಾಂತಕ್ಕೆ ಏನಾರು ಒಂದು ಬಂದಾಗ, ವೇದಾಂತದಲ್ಲಿ ಏಕಾಏಕಿ ನೀನು ದೇಹ ಅಲ್ಲ, ನೀನು ಮನಸ್ಸಲ್ಲ, ನೀನು ಇದು ಯಾವುದೂ ಅಲ್ಲ, ನೀನು ಪರಬ್ರಹ್ಮ ಸ್ವರೂಪಿ ಅಂತಂದಾಗ ಅವನಿಗೆ ಹೆದರಿಕೆ ಆಗುತ್ತೆ. ನನ್ನನ್ನು ಈ ವೇದಾಂತ ಪರಬ್ರಹ್ಮ ಸ್ವರೂಪಿ, ನಿನ್ನ ನೈಜ ಸ್ವರೂಪ ಇದು ಯಾವುದೂ ಅಲ್ಲದೆ ಇರೋವಂತಹದ್ದು ಅಂತ ಹೇಳಿದಾಗ ನಾನು ದೇಹ ಅಲ್ಲ ಅಂತಂದರೆ, ಸೊ ಹಾಗಾದ್ರೆ ನಾನು ಎಲ್ಲಿದ್ದೀನಿ? ನಾನು ನನ್ನ ಅಸ್ತಿತ್ವವನ್ನು ಕಂಡುಕೊಂಡಿರುವಂತಹದ್ದೇ ಈ ದೇಹದಲ್ಲಿ. ಬಟ್ ವೇದಾಂತ ಈಸ್ ಟೆಲಿಂಗ್ ಮಿ ಯು ಆರ್ ನಾಟ್ ದಿ ದೇಹ. ಹೀಗೆ ಹೇಳಿದಾಗ ಸಾಧಕನಲ್ಲಿ ಹೆದರಿಕೆ ಉಂಟಾಗತ್ತೆ, ಆಶ್ಚರ್ಯ ಉಂಟಾಗತ್ತೆ, ಅವನಲ್ಲಿ ಒಂದು ರೀತಿಯ ಪ್ರಶ್ನೆಗಳು ಏಳುತ್ತೆ. ನನ್ನನ್ನು ದೇಹವಲ್ಲ ಅಂತ ಕರೀತಾ ಇದೆ ವೇದಾಂತ, ನನ್ನನ್ನು ಯು ಆರ್ ದಟ್ ಬ್ರಹ್ಮ ಅಂತ ಹೇಳ್ತಾ ಇದೆ. ನಾನು ಹೇಗೆ ಬ್ರಹ್ಮ ಆಗೋದಕ್ಕೆ ಸಾಧ್ಯ? ನಾನು ದೇಹ ಅಲ್ಲ ಅಂತಂದ ಮೇಲೆ ನಾನು ಹಾಗಾದ್ರೆ ಎಲ್ಲಿದ್ದೀನಿ? ನಾನು ಯಾರು? ಮತ್ತೆ ಮತ್ತೆ ಅವನು ತನ್ನನ್ನು ತಾನು ಬ್ರಹ್ಮ ಅಂತ ಒಪ್ಕೊಳ್ಳೋದಕ್ಕೆ ಸಿದ್ಧನಿಲ್ಲ. ಯಾಕೆಂತಂದರೆ ಆಲ್ ಹಿಸ್ ಎಕ್ಸ್ಪೀರಿಯನ್ಸಸ್ ಅದೆಲ್ಲ ದೇಹವನ್ನು ಗುರುತಿಸಿಕೊಂಡು ಅವನು ಇಲ್ಲಿಯವರೆಗೆ ಬದುಕಿ ಬಂದು ಈಗ ಏಕಾಏಕಿ ಆಲ್ ಆಫ್ ಎ ಸಡನ್ ಯು ಆರ್ ದಟ್ ಬ್ರಹ್ಮ ಅಂತಂದಾಗ ನ್ಯಾಚುರಲಿ ಹಿ ಗೆಟ್ಸ್ ದಿಸ್ ಕ್ವಶನ್. ಸೊ ನಾನು ದೇಹವೇ ಅಲ್ಲ ಅಂತಂದಾಗ ನಾನು ನನ್ನ ಈ ಒಂದು ಸ್ವಂತಿಕೆಯನ್ನು ನಾನು ಬಿಟ್ಕೊಡ್ತಿದ್ದೀನಿ ಅಂತಂದರೆ ದೆನ್ ಹೌ ಡು ಐ ಸರ್ವೈವ್? ನನ್ನ ಅಸ್ತಿತ್ವ ಹೇಗೆ ಹಾಗಾರೆ? ನಾನು ಈ ದೇಹ ಅಲ್ಲ ಅಂತ ನಾನು ದೇಹವನ್ನು ಬಿಟ್ಕೊಟ್ರೆ ನಾನು ಹೇಗೆ ಉಳಿತೀನಿ? ದೇಹ ಇರೋದ್ರಿಂದ ನಾನು ಅಂತ ನಾನು ನನ್ನನ್ನು ತಿಳ್ಕೊಂಡಿದ್ದೀನಿ. ನೀನು ಅದಲ್ಲ ಅಂತ ವೇದಾಂತ ಹೇಳಿದಾಗ ನನ್ನ ಅಸ್ತಿತ್ವ ಎಲ್ಲಿ? ಹೌ ಡು ಐ ಸರ್ವೈವ್? ಸೊ ನಾನು ಎಲ್ಲಿರ್ತೀನಿ ಹಾಗಾರೆ? ನಾನು ಹೇಗಿರ್ತೀನಿ? ನಾನು ಅಂತಂದ್ರೆ ಏನು? ನಾನು ಈ ದೇಹ ಅಲ್ಲ ಅಂತಂದ್ರೆ ನನ್ನ ರೂಪ ಏನು ಹಾಗಾರೆ? ಸಚ್ಚಿದಾನಂದ ಸ್ವರೂಪ ಅಂತ ಹೇಳಿದಾಗ ಅವನಿಗೆ ಏನಂತೂ ಅರ್ಥ ಆಗೋದಿಲ್ಲ. ಬಿಕಾಸ್ ಹಿ ಈಸ್ ವೆರಿ ಫ್ರೆಶ್, ಹಿ ಈಸ್ ವೆರಿ ನ್ಯೂ ಟು ದಿ ವೇದಾಂತ. ಸೊ ಮುಂದೆ ನನ್ನ ಪಾಡು ಏನು ಅನ್ನುವಂತಹ ಒಂದು ಪ್ರಶ್ನೆ ಅವನಲ್ಲಿ ಬರುತ್ತೆ. ಸೊ ಟು ವಾಟ್ ವಿಲ್ ಐ ಹೋಲ್ಡ್ ಆನ್ ಟು? ದಿಸ್ ಈಸ್ ದ ವೆರಿ ಬೇಸಿಕ್ ಕ್ವಶನ್ ಆಫ್ ಎನಿ ಸಾಧಕ ಫಾರ್ ದಟ್ ಮ್ಯಾಟರ್. ಸೊ ಹೀಗೆ ಶಿವನ ಜಟೆ ಸ್ವರ್ಗವನ್ನು ಹೊಡೆದು ಅಪ್ಪಳಿಸ್ತಾ ಇದೆ. ಸ್ವರ್ಗವಾಸಿಗಳು ಹೆದರ್ತಾ ಇದ್ದಾರೆ. ಏನು ಗತಿ? ಈ ಥರ ಏಟ್ಗಳು ನಮಗೆ ಬಿದ್ದರೆ ನಮ್ಮ ಪಾಡೇನು? ಯಾಕೆ ಅವರಲ್ಲಿ ಈ ಒಂದು ಡೌಟ್ ಬರುತ್ತೆ ಅಂತಂದರೆ, ಅಕಾರ್ಡಿಂಗ್ ಟು ಮೆನಿ ಪೀಪಲ್ ಇನ್ಕ್ಲೂಡಿಂಗ್ ದ ಸ್ವರ್ಗವಾಸಿಗಳು, ನಮಗೆ ಗೊತ್ತಿಲ್ಲ ಸ್ವರ್ಗದಲ್ಲಿ ಯಾರಿದ್ದಾರೆ ಅಂತ, ಬಟ್ ಅಕಾರ್ಡಿಂಗ್ ಟು ಸ್ವರ್ಗ ಅಂತಂದಾಗ ನಮ್ಮ ಅನುಭವ, ನಮ್ಮ ತಿಳುವಳಿಕೆಗಳು, ನಾವು ತಿಳ್ಕೊಂಡಿರೋವಂತಹದ್ದೇನು, ನಮಗೆ ಅರ್ಥ ಆಗಿರೋವಂತಹದ್ದು, ಸ್ವರ್ಗ ಅನ್ನುವಂತಹದ್ದು ಒಂದು ಪ್ಲೇಸು, ಅಲ್ಲಿ ದೆರ್ ಈಸ್ ಆಲ್ವೇಸ್ ಜಾಯ್. ಸ್ವರ್ಗ ಅನ್ನುವಂತಹದ್ದು ಒಂದು ಪ್ಲೇಸು, ಅಲ್ಲಿ ದೆರ್ ಈಸ್ ಆಲ್ವೇಸ್ ಜಾಯ್, ಅಲ್ಲಿ ದೆರ್ ಈಸ್ ನೋ ಫಿಯರ್. ಅಲ್ಲಿ ದುಃಖ ಅನ್ನುವಂತಹದ್ದಿಲ್ಲ, ನೋವು ಇಲ್ಲ, ಸದಾ ಹ್ಯಾಪಿನೆಸ್ ಇರುತ್ತೆ ಅಲ್ಲಿ. ಮತ್ತು ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಯಾವುದೆಲ್ಲವನ್ನ ನಾನು ಬೇಕು ಅಂತ ಅನ್ಕೋತೀನಿ ಆ ಕ್ಷಣದಲ್ಲಿ ಅದು ನನ್ನ ಮುಂದೆ ಇರುತ್ತೆ. ಹಸಿವಿನ ಅನುಭವನೇ ಇಲ್ಲ. ಹಸಿವು ಅನ್ನುವಂತಹದ್ದು ನನಗೆ ಗೊತ್ತಾಗೋದಕ್ಕೆ ಮುಂಚೆನೇ ನನ್ನ ಮುಂದೆ ಅನ್ನ ಆಹಾರಗಳೆಲ್ಲ ಇರುತ್ತೆ, ಬಗೆ ಬಗೆಯಾದ ತಿನಿಸುಗಳಿರುತ್ತೆ. ನೋವೇ ಇಲ್ಲ, ಕಣ್ಣಲ್ಲಿ ನೀರೇ ಬರಲ್ಲ, ಅಷ್ಟು ಸುಖ ಅನುಭವಿಸುವಂತಹ ಜಾಗವನ್ನು ಸ್ವರ್ಗ ಅಂತ ತಿಳ್ಕೊಂಡಿರ್ತೀವಿ. ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ದಿಸ್ ಈಸ್ ದಿ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎವ್ರಿಬಡಿ ಅಬೌಟ್ ದಿ ಹೆವನ್. ಸೊ ಪ್ರತಿಯೊಬ್ಬರು ಸ್ವರ್ಗ ಅಂತಂದರೆ ಹೀಗೆ ಒಂದು ಸ್ವಚ್ಛಂದವಾಗಿ ಸಂತೋಷವಾಗಿರುವಂತಹ ಒಂದು ಜಾಗ ಅಂತ ಎಲ್ಲ ನಂಬಿರುವಾಗ, ಈ ಶಿವನ ಜಟೆಗಳು ಅವನು ಡ್ಯಾನ್ಸ್ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಆ ಗಂಟು ಕಟ್ಟಿದ ಅವನ ಜಟೆಗಳು ಈ ರೀತಿ ಚಾಟಿಯಂತೆ ಬೀಸಿ ನಮಗೆ ಹೊಡೆದು ನಮ್ಮನ್ನು ಘಾಸಿಗೊಳಿಸತ್ತೆ ಅಂತಂದರೆ ಹೆದರಿಕೆ ಆಗದೆ ಇರುತ್ತಾ? ಸ್ವರ್ಗದಲ್ಲಿ ಹೆದರಿಕೆನೇ ಇರಬಾರ್ದು. ಬಟ್ ನೌ ಶಿವ ಇಸ್ ಡ್ಯಾನ್ಸಿಂಗ್, ಅವನ ಜಟೆಗಳು ಚಾಟಿಯಂತೆ ಬೀಸ್ತಾ ಇದೆ ಅಂತಂದರೆ ಹೆದರಿಕೆ ಆಗತ್ತೆ. ಸೊ ಗಂಟು ಕಟ್ಟಿದ ಶಿವನ ಜಟೆಗಳು ಬಹಳ ರಭಸವಾಗಿ ಈ ಸ್ವರ್ಗವನ್ನು ಹೊಡೆದು ಅಪ್ಪಳಿಸ್ತಾ ಇದೆ ಅಂತಂದಾಗ ಯಾರಿಗೆ ತಾನೇ ಹೆದರಿಕೆ ಆಗೋದಿಲ್ಲ.
ಸೊ ಸಚ್ ಟೈಪ್ ಆಫ್ ಫಿಯರ್ ಈಸ್ ದೇರ್. ಸೊ ಫಾರ್ ಎ ಸಾಧಕ, ವೆನ್ ಹಿ ಈಸ್ ವೆರಿ ನ್ಯೂ ಟು ದಿ ವೇದಾಂತ, ಅಂತಹವನನ್ನು ನೀನು ಈ ದೇಹ ಅಲ್ಲ, ನಿನ್ನನ್ನು ಬ್ರಹ್ಮ ಅಂತ ವೇದಾಂತ ಒಪ್ಕೊಂಡಿದೆ ಅಂತಂದಾಗ ಅವನಿಗೆ ಏನೊಂದು ಅರ್ಥ ಆಗೋದಿಲ್ಲ. ಬಾಡಿ ಈಸ್ ನಾಟ್ ಮೀ ಅಂತಂದರೆ ಅವನಿಗೆ ಬಹಳ ಹೆದರಿಕೆ ಆಗುತ್ತೆ. ನನ್ನ ಅಸ್ತಿತ್ವವನ್ನು ನಾನು ಹಾಗಾದರೆ ಹೇಗೆ ಕಂಡುಕೊಳ್ಳಿ? ಸೊ ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ದಟ್ ಇಟ್ಸ್ ಎ ಗ್ರೇಟ್ ಫಿಯರ್ ಫಾರ್ ಎನಿ ಸಾಧಕ. ಯಾಕೆ ಅಂತಂದರೆ ಇದು ಅವನ ಅಸ್ತಿತ್ವವನ್ನು ಅಲುಗಾಡಿಸುವಂತಹ ಅನುಭವ. ಸೊ ಹಿ ಗೆಟ್ಸ್ ಫಿಯರ್. ಸೊ ಹೀಗೆ ತಾಂಡವ ನೃತ್ಯ, ಶಿವ ತಾಂಡವ ನೃತ್ಯವನ್ನು ಮಾಡಿದಾಗ ಅದರ ಪರಿಣಾಮ 3 ರೀತಿಯಲ್ಲಿ, ಒಂದು ದಿ ಮದರ್ ಅರ್ತ್, ಮತ್ತೊಂದು ವೈಕುಂಠ ಹಾಗೂ ಸ್ವರ್ಗ, ಈ 3 ಲೋಕಗಳನ್ನು ಅದು ಅಲುಗಾಡಿಸ್ತು. ಬಟ್ ಈ ರೀತಿ 3 ಲೋಕಗಳಿಗೆ ಹೆದರಿಕೆಯನ್ನು ಉಂಟು ಮಾಡಬೇಕು ಅನ್ನುವಂತಹದ್ದು ಈಸ್ ನಾಟ್ ದಿ ಸಂಕಲ್ಪ ಆಫ್ ಲಾರ್ಡ್ ಶಿವ. ಕಾಲಬಲನಿಂದ, ಅಪಸ್ಮರಣಿಂದ ದಿ ಎಂಟೈರ್ ವಿಶ್ವ ಅಂಡ್ ದಿ ವರ್ಲ್ಡ್ ಅದನ್ನು ಸಂರಕ್ಷಿಸಬೇಕು. ಇಲ್ಲಾಂತಂದರೆ ಕಾಲಬಲ ಪೃಥ್ವಿಯನ್ನು ತಿಂತಾನೆ. ಈ ಅಪಸ್ಮರ ಅನ್ನುವಂತಹದ್ದು ಅಂತಂದರೆ ಅಜ್ಞಾನ ಇರೋವರೆಗೂ ಜ್ಞಾನ ಇಲ್ಲ. ಸೊ ಅಜ್ಞಾನ ಅಂತಂದರೆ ಅದು ನರಕ, ಜ್ಞಾನ ಅಂತಂದರೆ ಅದು ಮೋಕ್ಷ. ಸೊ ಯಾರಿಗೂ ಬಂಧನ ಬೇಡ, ಎಲ್ಲರಿಗೂ ಮುಕ್ತ ಸ್ವರೂಪವನ್ನು ಕೊಡೋಣ. ಸೊ ದಿಸ್ ಈಸ್ ದಿ ಸಂಕಲ್ಪ ಆಫ್ ಶಿವ. ಸೊ ಇಲ್ಲಿ ಯಾರೂ ಸಫರ್ ಮಾಡಬಾರ್ದು, ಯಾರಿಗೂ ಬಂಧನ ಇರಬಾರ್ದು, ಎಲ್ಲರಿಗೂ ಬಿಡುಗಡೆ ಬೇಕು. ಮತ್ತು ಭೂಮಿಯನ್ನು ಅವನು ಹಿಡಿದು ತಿನ್ನೋದು ಅಂತಂದ್ರೆ ಏನು? ಐ ವಿಲ್ ನಾಟ್ ಲೈಕ್ ಇಟ್, ಐ ಆಮ್ ಗೋಯಿಂಗ್ ಟು ಕಿಲ್ ದಟ್ ಕಾಲಬಲ. ಸೊ ದಿಸ್ ಈಸ್ ದಿ ಸಂಕಲ್ಪ ಆಫ್ ಲಾರ್ಡ್ ಶಿವ. ಸೊ ಶಿವನ ಸಂಕಲ್ಪ ಮತ್ತು ಅವನ ಈ ಒಂದು ತಾಂಡವ ನೃತ್ಯ ಈ ಒಂದು ಸದುದ್ದೇಶದಿಂದ ನಡೆದರೂ ಕೂಡ ಅದರ ಪರಿಣಾಮ ಬೇರೆ ಬೇರೆ ರೀತಿಯಲ್ಲಿ ಆಗಿರುವಂತಹದ್ದನ್ನು ಇಲ್ಲಿ ಪುಷ್ಪದಂತಾಚಾರ್ಯ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡಿ ಪರಮಾತ್ಮ ಶಿವನೊಂದಿಗೆ ಅವನು ಸಂಭಾಷಣೆ ಮಾಡ್ತಾ ಇದ್ದಾನೆ. ಅವನಿಗೆ ಸಮಯ ಸಿಕ್ಕಾಗಲಿಲ್ಲ, ಸಂದರ್ಭ ಸಿಕ್ಕದಾಗಲಿಲ್ಲ. ಪ್ರತಿ ಕ್ಷಣವನ್ನು ಅವನು ಶಿವನನ್ನು ಸ್ತುತಿ ಮಾಡುವ ಮೂಲಕ ಆ ಸಮಯವನ್ನು ಶಿವನಿಗೆ ಅರ್ಪಣೆ ಮಾಡಬೇಕು. ಸೊ ಆ ಕಾರಣದಿಂದ ಇಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾ ಇದ್ದಾನೆ, ಹೀಗೆ ಪ್ರಪಂಚವನ್ನು ರಕ್ಷಿಸಬೇಕು ಅಂತ ಶಿವ ನೀನು ತಾಂಡವ ನೃತ್ಯವನ್ನು ಮಾಡ್ತಾ ಇದೆಯಾ. ಸೊ ದಟ್ ರಾಕ್ಷಸ ಕಾಲಬಲ ಮತ್ತು ಅವನ ಗಮನವನ್ನು ನೀನು ನಿನ್ನ ನೃತ್ಯದ ಕಡೆ ಎಳ್ಕೋಬೇಕು ಅಂತ ಹೇಳಿ ನೀನು ಪ್ರಯತ್ನ ಮಾಡ್ತಾ ಇದೆಯಾ. ಸೊ ಅವನ ಗಮನ ಎಲ್ಲ ನಿನ್ನ ಕಡೆಗೆ ಬಂದಾಗ ಅವನು ನಾನು ಭೂಮಿಯನ್ನು ಹಿಡಿದು ತಿನ್ನಬೇಕು ಅನ್ನುವಂತಹ ಅವನ ಆ ಒಂದು ಬಯಕೆ ಅವನಿಂದ ಮರೆಯಾಗಿ ಹೋಗುತ್ತೆ. ಸೊ ಸೂರ್ಯಾಸ್ತಮದ ಸಮಯದಲ್ಲಿ ಅವನು ಭೂಮಿಯನ್ನು ಹಿಡ್ಕೊಳ್ಳೋಕೆ ಬರೋದಿಲ್ಲ, ಹಿಡಿದು ಭಕ್ಷಿಸಲಾರ. ಸೊ ಎಷ್ಟು ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ಯಾ ನೀನು. ಸೊ ಆದ್ದರಿಂದ ಈ ಕಾರಣದಿಂದ ನೀನು ಡ್ಯಾನ್ಸ್ ಮಾಡಿದ್ಯಾ. ಬಟ್ ಅದರ ಪರಿಣಾಮ ಭೂಮಿಯ ಮೇಲೆ ರಕ್ಷಣೆ ಅಂತ ಇದ್ರೂ ಕೂಡ ಆ ರಕ್ಷಣೆ ಎನ್ನುವಂತಹದ್ದು ಹೋಗಿ ಈ ರೀತಿ ಭೂತಾಯಿಗೆ ಹೆದರಿಕೆ ಆಯಿತು. ಸಾಕ್ಷಾತ್ ಭೂಮಿ ತಾಯಿ ಹೆದರಿ ನಡಗು ಹೋಗ್ತಾಳೆ. ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗ್ತಾ ಇದೆ ಅಂತ ಅವಳಿಗೆ ಗಾಬರಿ ಆಗುತ್ತೆ. ಶಿವನ ಪಾದದ ಆ ಒಂದು ಅಪ್ಪಳಿಸುವಿಕೆ, ಆ ಒಂದು ಫೋರ್ಸ್ಫುಲ್ ಸ್ಟೆಪ್ಸ್ ಆಫ್ ದಿ ಶಿವ, ಅದು ಅವಳಿಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದರಂತೆ ಶಿವನ ಬಲಿಷ್ಠವಾದ ಬಾಹುಗಳು ವೈಕುಂಠ ಲೋಕದಲ್ಲಿ 2 ದೊಡ್ಡ ಗದೆಗಳಿಂದ ಅಪ್ಪಳಿಸ್ತಾ ಇದೆಯೇನೋ ಅನ್ನುವಂತಹ ಹೆದರಿಕೆ ಆ ವೈಕುಂಠವಾಸಿಗಳಿಗೆ ಉಂಟಾಯಿತು. ಅದೇ ರೀತಿ ಸ್ವರ್ಗವಾಸಿಗಳಿಗೆ ಶಿವನ ಜಟೆಗಳು ದೊಡ್ಡ ಚಾಟಿಯನ್ನು ಬೀಸಿದಾಗ ಆಗುವಂತಹ ನೋವು ನಮಗೆ ಆಗತ್ತೇನೋ ಅನ್ನುವಂತಹ ಹೆದರಿಕೆ. ಹೀಗೆ ಇದೆಲ್ಲ ಪರಿಣಾಮಗಳು. ಬಟ್ ನಿನ್ನ ಸಂಕಲ್ಪ ತಾಂಡವ ನೃತ್ಯ ಪರಮಾತ್ಮ. ಸೊ ನಿನ್ನ ತಾಂಡವ ನೃತ್ಯ ಈಸ್ ಟು ಡಿಟ್ಯಾಚ್ ಆಲ್ ದೀಸ್ 3 ವಿಪರೀತಗಳು. ಈ ಎಲ್ಲ ವಿಪರೀತಗಳನ್ನು ನಾಶ ಮಾಡಬೇಕು ಅಂತ ಹೇಳಿ ನೀನು ತಾಂಡವ ನೃತ್ಯವನ್ನು ಮಾಡಿದೀಯಾ. ಯಾವುದು ಆ 3 ವಿಪರೀತಗಳು ಅಂತಂದರೆ, ಒಂದು ದಿ ಬಾಡಿ ಅಟ್ಯಾಚ್ಮೆಂಟ್. ಎಲ್ಲಿಯವರೆಗೆ ಒಬ್ಬ ಜೀವ ತನ್ನನ್ನು ತಾನು ದೇಹದೊಂದಿಗೆ ಗುರುತಿಸ್ಕೊತಾನೆ ಅಲ್ಲಿಯವರೆಗೆ ಅವನಿಗೆ ಮೋಕ್ಷ ಇಲ್ಲ. ಅವನು
ಅದನ್ನು ಬಿಟ್ಟು ಬರಬೇಕು. ದೇಹವನ್ನು ಬಿಟ್ಟು ಬಂದಾಗ ಅವನಿಗೆ ಮೋಕ್ಷ. ದೇಹ ಈಸ್ ಎ ಪ್ರಾರಬ್ಧ. ಸೊ ಬಾಡಿ ಅಟ್ಯಾಚ್ಮೆಂಟು ಆ್ಯಂಡ್ ಕಾಷಾಯ, ದ ಹಿಡನ್ ಟೆಂಡೆನ್ಸೀಸ್, ಮತ್ತು ಅಹಂ, ಆ ಈಗೋ, ಅಜ್ಞಾನ, ಅದು ಹೋಗಬೇಕು. ಸೊ ಇದಕ್ಕಾಗಿ ನೀನು ನೃತ್ಯವನ್ನು ಮಾಡಿದೀಯಾ. ಸೊ ಪರಮಾತ್ಮ ಶಿವ ಹೀಗೆ ಒಂದು ನೃತ್ಯವನ್ನು ಹೊರ ಪ್ರಪಂಚದಲ್ಲಿ ಮಾಡ್ತಾನೆ. ಕಾಲಬಲ, ಅಪಸ್ಮರ ಅವರುಗಳಿಂದ ರಕ್ಷಣೆ ಮಾಡಬೇಕು ಅಂತ. ಮತ್ತೊಂದು ನೃತ್ಯವನ್ನು ಅವನು ನಮ್ಮ ಒಳಗಡೆನೆ ಮಾಡ್ತಾನೆ. ಸೊ ನನ್ನ ಉದ್ಧಾರಕ್ಕಾಗಿ ಮಾಡುವಂತಹದ್ದು. ಸೊ ಒಂದು ಭೂಮಿಯ ರಕ್ಷಣೆ ಮತ್ತು ನನ್ನ ರಕ್ಷಣೆ. ಸೊ ನನಗಾಗಿ ಒಂದು ನೃತ್ಯವನ್ನು ಮಾಡ್ತಾ ಇದ್ದಾನೆ. ಅಪಸ್ಮರ ಅನ್ನುವಂತಹ ರಾಕ್ಷಸ, ಹಿ ರೆಪ್ರೆಸೆಂಟ್ಸ್ ಸೂಪರ್ ಇಂಪೋಸಿಷನ್, ಅಧ್ಯಾಸ ಅಂತ ಕರಿತೀವಿ. ಸೊ ನಾವು 3 ರೀತಿಯ ಸೂಪರ್ ಇಂಪೋಸಿಷನ್ಸ್ಗಳನ್ನ ನೋಡ್ತೀವಿ. ಒನ್ ಈಸ್ ವಿತ್ ದಿ ಬಾಡಿ, ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ವಿತ್ ದ ಮೈಂಡ್, ಆ್ಯಂಡ್ ದ ಲಾಸ್ಟ್ ಒನ್ ವಿತ್ ದಿ ಅಹಂ, ಅಹಂಕಾರ, ಈಗೋ. ಇವೆಲ್ಲವನ್ನು ನಾವು ಕಳ್ಕೋಬೇಕು. ಇವೆಲ್ಲವನ್ನು ಕಳ್ಕೋಬೇಕು ಅಂತಂದರೆ ಒಂದು ನೈಸ್ ಹ್ಯಾಮರಿಂಗ್ ಅನ್ನುವಂತಹದ್ದು ಆಗಬೇಕು. ಅದರ ಅನುಭವ ನಮ್ಗೆ ಆಗಬೇಕು. ಸೊ ಆ ಥರದ್ದು ಆಗಬೇಕು ಅಂತಂದರೆ ಶಿವ ಹ್ಯಾಸ್ ಟು ಡ್ಯಾನ್ಸ್. ಅವನ ಒಂದು ತಾಂಡವ ನೃತ್ಯ ಈಸ್ ವೆರಿ ಮಚ್ ರಿಕ್ವೈರ್ಡ್. ಇನ್ಫ್ಯಾಕ್ಟ್ ಆಚಾರ್ಯ ಶಂಕರರು ತಮ್ಮ ಒಂದು ಕೃತಿ ಭಜಗೋವಿಂದಂ, ಈ ಭಜಗೋವಿಂದಂ ಕೂಡ ಇದೇ ರೀತಿ. ಇದನ್ನು ಮೋಹ ಮುದ್ಗರ ಅಂತ ಕರೀತಾರೆ. ಮುದ್ಗರ ಅಂತಂದರೆ ಗದೆ. ಮೋಹ ಅನ್ನೋದನ್ನು ಆ ಗದೆಯಲ್ಲಿ ಅವ್ರು ಹೊಡಿತಾರೆ. ಸೊ ಆ ಮೋಹ ಅನ್ನುವಂತಹದ್ದು ನಾಶ ಆಗಬೇಕು. ಸೊ ಎನಿ ಸ್ಪಿರಿಚುವಲ್ ಟೀಚಿಂಗ್, ಯಾವುದೇ ಒಂದು ವೇದಾಂತದ ಶ್ರವಣ ಅಂತಂದಾಗ ದೆರ್ ಈಸ್ ನೋ ಡೌಟ್ ನಮ್ಮೊಳಗೂ ಕೂಡ ಒಂದು ರೀತಿಯ ತಾಂಡವ ನೃತ್ಯ ನಡೆಯುತ್ತೆ. ಯಾಕೆ ಅಂತಂದರೆ ಅಲ್ಲಿಯವರೆಗೆ ನಾವು ಕೇಳಿಲ್ಲದೆ ಇರುವಂತಹ ವೇದಾಂತದ ಸತ್ಯಗಳನ್ನು ನಾವು ಕೇಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ಅಲ್ಲಿಯವರೆಗೆ ಆ ವೇದಾಂತ ಶ್ರವಣವನ್ನು ಬಿಟ್ಟು ಲೌಕಿಕವಾಗಿ ನಾವು ಬದುಕು ನೋಡ್ತಾ ಇರ್ತೀವಿ. ಆ ಬದುಕಿನಲ್ಲಿ ನಾವು ಯಾವುದನ್ನೋ ನಿಜ, ಯಾವುದನ್ನೋ ಸತ್ಯ ಅಂದ್ಕೊಂಡು ಆ ರೀತಿ ಭ್ರಮೆಯ ಬದುಕು ನಮ್ದಾಗಿರುತ್ತೆ. ಬಟ್ ಅದನ್ನು ಬಿಟ್ಟು, ಲೌಕಿಕವನ್ನು ಬಿಟ್ಟು ವೇದಾಂತ ಅಂತ ಹೇಳಿ ಬಂದಾಗ ಇಲ್ಲಿ ಇರೋಂತಹ ರಿಯಾಲಿಟಿ ಇಸ್ ಟೋಟಲಿ ಡಿಫ್ರೆಂಟ್. ಲೌಕಿಕ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದಿ ವೇದಾಂತ. ಸೊ ಅದರಿಂದ ಇಲ್ಲಿ ವೇದಾಂತಕ್ಕೆ ನಾವು ಬರಬೇಕು ಅಂತಂದರೆ ಈ ಎಲ್ಲ ವಿಪರೀತಗಳು ಕೂಡ ನಮ್ಮಿಂದ ದೂರ ಆಗಿರಬೇಕು. ಸೊ ಈ ಒಂದು ಅಪಸ್ಮರ ಅನ್ನುವಂತಹದ್ದು ಕೂಡ ಪುರಾಣಗಳ ಪ್ರಕಾರ ಅಪಸ್ಮರ ಅನ್ನುವಂತಹವನೊಬ್ಬ ರಾಕ್ಷಸ, ಅವನೊಬ್ಬ ಧಡೂತಿ ರಾಕ್ಷಸ, ಜೊತೆಗೆ ಅವನೊಬ್ಬ ಕುಬ್ಜ, ಬಹಳ ವಿಕಾರ ರೂಪಿ ಅವನು. ಸೊ ಹೀ ರೆಪ್ರೆಸೆಂಟ್ಸ್ ದಿ ಇಗ್ನೋರೆನ್ಸ್ ಅಂತಂದರೆ ಅವಿದ್ಯೆ, ಆ್ಯಂಡ್ ಅಜ್ಞಾನ ಅಂತಂದರೆ ಕತ್ತಲೆ, ಡಾರ್ಕ್ನೆಸ್. ಸೊ ಇದೆಲ್ಲ ನಮ್ಮಲ್ಲಿ ಇದೆ. ಇಂತಹ ಒಂದು ಅಧ್ಯಾಸ, ಅಜ್ಞಾನ, ಅವಿದ್ಯೆ, ಡಾರ್ಕ್ನೆಸ್ ಇವೆಲ್ಲ ನಮ್ಮಲ್ಲಿ ಇದೆ ಅಂತಂದರೆ ವಿ ಕೆನಾಟ್ ಸಿ ದಿ ಸ್ಪಿರಿಚುವಲ್ ಗ್ರೋತ್. ಇವೆಲ್ಲ ದೇ ಆರ್ ಡೆಡ್ ಅಗೇನ್ಸ್ಟ್ ದಿ ಸ್ಪಿರಿಚುವಲ್ ಗ್ರೋತ್. ಸೊ ನಮ್ಮಲ್ಲಿ ಒಂದು ಆಧ್ಯಾತ್ಮದ ಬೆಳವಣಿಗೆ ಆಗಬೇಕು, ನಮಗೆ ಒಂದು ಸತ್ಯದ ಪರಿಚಯ ಆಗಬೇಕು ಅಂತಂದರೆ ಈ ಎಲ್ಲ ವಿಪರೀತಗಳನ್ನು ನಾವು ಕಳ್ಕೋಬೇಕು. ಆ ಎಲ್ಲ ವಿಪರೀತಗಳು ಕಳ್ಕೋಬೇಕು ಅಂತಂದರೆ ನಮ್ಮೊಳಗೂ ಕೂಡ ಈ ಒಂದು ಶಿವನ ತಾಂಡವ ನೃತ್ಯ ನಡಿಬೇಕು. ಸೊ ಈ ಅಪಸ್ಮರನ ಸಂಹಾರ ಪರಮಾತ್ಮ ಶಿವನಿಂದ ನಡೆಯುತ್ತೆ. ಸೊ ಲಾರ್ಡ್ ಶಿವ ತಾಂಡವ ನೃತ್ಯವನ್ನು ಮಾಡ್ತಾ ಮಾಡ್ತಾ ಈ ಒಬ್ಬ ಅಪಸ್ಮರ ಅನ್ನುವಂತಹ ರಾಕ್ಷಸನನ್ನು ಕಾಲಿನ ಕೆಳಗೆ ಹಾಕ್ಕೊಂಡು ತುಳಿದು ಅವನನ್ನು ಸಾಯಿಸ್ತಾನೆ. ಸೊ ಇದು ಏನು ತಿಳಿಸುತ್ತೆ ಅಂತಂದರೆ ವಿಸ್ಡಮ್ ಓವರ್ ಇಗ್ನೊರೆನ್ಸ್. ಈ ವಿದ್ಯೆ ಎನ್ನುವಂತಹದ್ದು ಅವಿದ್ಯೆಯನ್ನು, ಜ್ಞಾನ ಅನ್ನುವಂತಹದ್ದು ಅಜ್ಞಾನವನ್ನು ನಾಶಪಡಿಸುತ್ತೆ ಅನ್ನುವಂತಹ ಒಂದು ಸಿಂಬಾಲಿಕ್ ಮೀನಿಂಗ್ ಇದನ್ನು ತಿಳಿಸುತ್ತೆ. ಸೊ ಪರಮಾತ್ಮನ ಈ ಒಂದು ಕಾಸ್ಮಿಕ್ ಡಾನ್ಸ್, ಅದನ್ನು ನಾವು ತಾಂಡವ ನೃತ್ಯ ಅಂತ ಇಲ್ಲಿ ಕರಿತೀವಿ. ಸೊ ಒನ್ಸ್ ಅಗೇನ್ ಇದೆಲ್ಲ ಏನು ಅಂತಂದರೆ ಜ್ಞಾನದ ಮಹತ್ವವನ್ನು ಕುರಿತು ಹೇಳ್ತಾರ ಅಂತಹದ್ದು. ಸೊ ಹೀಗೆ ಪುಷ್ಪದಂತಾಚಾರ್ಯ ಶಿವನ ತಾಂಡವ ನೃತ್ಯವನ್ನು ಕುರಿತು ಅವನಿಗೆ ಒಂದು ಬಹಳ ದೊಡ್ಡ ಆಪರ್ಚುನಿಟಿ. ದ ಗ್ರೇಟ್ನೆಸ್ ಆಫ್ ಶಿವ ಕ್ಯಾನ್ ಬಿ ವೆಲ್ ಡಿಸ್ಕ್ರೈಬ್ಡ್ ಥ್ರೂ ದಿಸ್ ತಾಂಡವ ನೃತ್ಯ ಅಂತ ಹೇಳಿ ಪರಮಾತ್ಮ ಶಿವನನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಅವನು ಸ್ತುತಿ ಮಾಡ್ತಾ ಇದ್ದಾನೆ.
ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.